स्थापितं येन भूतले स्वयं रूपः कदा मह्यं ददाति स्वपदान्तिकम् वन्देऽहं श्रीगुरो श्रीयुतपदकमलं श्रीगुरुन् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धु दीनबन्धो जगत्पते गोपेश गोपिका कान्ता राधा कान्ता नमोऽस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಅಲ್ಲಪ್ಪ ನಮ್ಮ ಮೀಡಿಯಾ ಟೀಮ್ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟು ನಮ್ಗೆ ವರ್ಸ್ ಬೇಕು ಕೇಳಿ ಇಲ್ಲಿ ದೇವೇಶ್. ಸೊ ಇದು 10ನೇ ಅಧ್ಯಾಯ ಶ್ಲೋಕ 8. ಇದೇ ಮಾಡ್ಬೋದು ಬಿಡಿ ನಾ ಡ್ಯೂಟೀಸ್. ಕನ್ನಡ ಇಲ್ಲ ನಾನು. हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे। 10.8 हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे
हरे कृष्णा 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 हरे 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 राम 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 हरे हरे. ತುಂಬ ಇನ್ನೊಂದು ಮಹತ್ವಪೂರ್ಣವಾದ ಶ್ಲೋಕ. ಯಾಕಂದರೆ ಭಗವದ್ಗೀತೆಯಲ್ಲಿ ಎಲ್ಲ ಶ್ಲೋಕನೂ ಮಹತ್ವಪೂರ್ಣ, ಒಂದು ಇನ್ನೊಂದಕ್ಕಿಂತ ಜಾಸ್ತಿ ಮಹತ್ವಪೂರ್ಣ. ಭಾಳ ಸುಂದರವಾದ ಶ್ಲೋಕ. ಈ ಅಧ್ಯಾಯ 10ನೇ ಅಧ್ಯಾಯವನ್ನು ಭಗವಂತನ ಐಶ್ವರ್ಯ ಅಂತ ಕರೀತಾರೆ. ಭಗವಂತನ ಐಶ್ವರ್ಯ, ಭಗವಂತ ತನ್ನ ಐಶ್ವರ್ಯದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾನೆ. ಸೊ ಶ್ಲೋಕವನ್ನು ಉಚ್ಚಾರ ಮಾಡೋಣ, ಆಮೇಲೆ ಅರ್ಥವನ್ನು ತಿಳ್ಕೊಳ್ಳೋಣ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಸೊ ಕೃಷ್ಣ ತನ್ನ ಸ್ಥಾನದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ನಾನು ಹೇಳಿದಂಗೆ ಈ ಅಧ್ಯಾಯವನ್ನು ಭಗವಂತನ ಐಶ್ವರ್ಯದ ವರ್ಣನೆಯಲ್ಲಿ ಸೊ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಭಗವಾನ್ ಯಾರನ್ನ ಭಗವಂತ ಅಂತ ಕರಿಬೋದು, ಯಾವ ವ್ಯಕ್ತಿಯನ್ನು ಭಗವಂತ ಅಂತ ಕರಿಬೋದು ಅಂದರೆ
ಪರಾಶರ ಮುನಿಗಳು ಅಂದರೆ ವ್ಯಾಸದೇವರ ತಂದೆಯವರು ಪರಾಶರ ಮುನಿ. ಪರಾಶರ ಮುನಿಗಳು ಈ ಭಗವಂತ ಅಂತ ಯಾರನ್ನು ಕರಿಬೋದು ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ, ವ್ಯಾಖ್ಯಾನ ಕೊಡ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಇತಿಂಗಣ. ಸೊ 6 ಗುಣಗಳಿದೆ. ಐಶ್ವರ್ಯ ಸಮಗ್ರಸ್ಯ ಅಂದರೆ ಇರೋ ಬರೋ ಎಲ್ಲ ಐಶ್ವರ್ಯ, ಇರೋ ಬರೋ ಎಲ್ಲ ಸಂಪತ್ತು ಯಾರಿಗೆ ಸೇರಿದೆಯೋ. ವೀರ್ಯಸ್ಯ ಎಲ್ಲರಿಗಿಂತ ಶಕ್ತಿಶಾಲಿ, ಎಲ್ಲರಿಗಿಂತ ವೀರ, ದೊಡ್ಡ ವೀರ. ಯಶಸ್ಸು ಎಲ್ಲರಿಗಿಂತ ಹೆಚ್ಚು ಯಶಸ್ಸು. ಶ್ರಿಯ ಅಂದ್ರೇನು? ಫೇಲ್. ಶ್ರಿಯ ಬ್ಯೂಟಿ, ಸೌಂದರ್ಯ. ಶ್ರಿಯ ಅಂದರೆ ಸೌಂದರ್ಯ. ಇವಾಗ ಭೌತಿಕ ಜಗತ್ತಿನಲ್ಲಿ ಪುರುಷರಿಗೆ ಸುಂದರವಾಗಿದ್ದಾನೆ ಅಂತ ಹೇಳ್ತಾರ? ಕನ್ನಡದಲ್ಲಿ ಏನು ಅಂತಾರೆ? ಇಲ್ವೇ ಇಲ್ಲ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಹ್ಯಾಂಡ್ಸಮ್ ಅಂತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಕನ್ನಡದಲ್ಲಿ ಆತ ಸಂಸ್ಕೃತಿನೇ ಇರಲಿಲ್ಲ. ನಮಗೆಲ್ಲ ಪಾಶ್ಚಾತ್ಯರು ಹೇಳ್ಕೊಟ್ಟಿದ್ದಾರೆ, ಆದರೆ ನಮಗೆ ಕನ್ನಡದಲ್ಲಿ ಪದ ಇಲ್ಲ. ನಾರ್ಮಲಿ ಹೆಂಗಸರಿಗೆ, ಸ್ತ್ರೀಯರಿಗೆ ಸೌಂದರ್ಯ, ಸ್ತ್ರೀಯರಿಗೆ ಸಂಬಂಧಿತವಾಗಿರುವಂಥ ಪದ ಸಾಮಾನ್ಯವಾಗಿ. ಅರೆ ಇಲ್ಲಿ ಕೃಷ್ಣನಿಗೆ ಸಕಲ ಸೌಂದರ್ಯ, ಎಲ್ಲ ಸೌಂದರ್ಯದ ಮೂಲ ಕೃಷ್ಣ. ಸೊ ಹಾಗಾಗಿ ಶ್ರಿಯ ಜ್ಞಾನ ವೈರಾಗ್ಯ. ಇವಾಗ ಪರಾಶರ ಮುನಿಗಳು ಹೇಳ್ತಾರೆ, ಈ 6 ಗುಣಗಳನ್ನು ಸಂಪೂರ್ಣವಾಗಿ ಯಾರು ಹೊಂದಿದ್ದಾನೋ ಅವನು ಭಗವಂತ. ಸೊ ನೀವು ಯಾರನ್ನಾರು ಭಗವಂತನೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಂದ್ರೆ ಈ 6 ಗುಣಗಳು ಅವನ ಹತ್ರ ಸಂಪೂರ್ಣವಾಗಿದ್ದರೆ ಅವನು ಭಗವಂತ. ಸಿಂಪಲ್. ಸೊ ಇವಾಗ ಯಾರ ಹತ್ರನೋ ಐಶ್ವರ್ಯ ಇರುತ್ತೆ, ನಾವು ಹೋಗಿ ಕೇಳ್ತೀವಿ, ಸ್ವಾಮಿ ಸ್ವಲ್ಪ ದಾನ ಮಾಡಿ, ಕೊಡಲ್ಲ. ಯಾಕೆ ಕೊಡಲ್ಲ? ವೈರಾಗ್ಯ ಇಲ್ಲ ಆ ಹಣದ ಮೇಲೆ, ನಂದು ಅಂತ ಕೂತಿದ್ದಾರೆ. ಅರೆ ಭಗವಂತ ಸರ್ವ ಐಶ್ವರ್ಯವನ್ನು ಹೊಂದಿರೋನಾದರೆ ಅವನಿಗೆ ಯಾವ ಒಂದು ಲವಲೇಶದಷ್ಟು ಅವನಿಗೆ ಅದರ ಮೇಲೆ ಆಸಕ್ತಿ ಇಲ್ಲ. ಸೊ ಹೀಗೆ 6 ಗುಣಗಳು ಒಂದೇ ಏಕಕಾಲದಲ್ಲಿ ಒಬ್ಬ ಯಾವ ವ್ಯಕ್ತಿ ಹತ್ರ ಇರುತ್ತೋ ಅವನು ಭಗವಂತ. ಜ್ಞಾನ ಇದ್ದವ್ರ ಹತ್ರ ಸಾಮಾನ್ಯವಾಗಿ ಏನಿರಲ್ಲ. ಇವತ್ತಿನ ಕಾಲದಲ್ಲಿ ಲೆಕ್ಕ ಇಲ್ಲ ಬಿಡಿ, ಆದರೆ ಹಿಂದಿನ ಕಾಲದಲ್ಲಿ ಬಹಳ ಜ್ಞಾನ ಇರೋವಂಥವ್ರನ್ನ ಏನಂತ ಕರಿತಾ ಇದ್ವಿ? ಮೇಧಾವಿ. ವರ್ಣಾಶ್ರಮದ ಪ್ರಕಾರ ಬ್ರಾಹ್ಮಣ. ವರ್ಣಾಶ್ರಮದ ಪ್ರಕಾರ ಬ್ರಾಹ್ಮಣರ ಹತ್ರ ಏನಿರ್ತಾ ಇರಲಿಲ್ಲ? ಹಣ ಇರ್ತಾ ಇರಲಿಲ್ಲ. ಜ್ಞಾನ ಇರ್ತಾಯಿತ್ತು, ಹಣ ಇರ್ತಾ ಇರಲಿಲ್ಲ. ಯಾಕೆ? ಈಗಿನ ಕಾಲದಲ್ಲಿ ಬುದ್ಧಿ ಇರೋವನಿಗೆ ಜಾಸ್ತಿ ದುಡ್ಡಿದೆ ಅನಿಸುತ್ತೆ ಅಲ್ವಾ? ಯಾಕೆ? ಎಲ್ಲ ಸಾಫ್ಟ್ವೇರಲ್ಲಿದ್ದಾರೆ ಬುದ್ಧಿ ಇರೋರು. ಆದರೆ ನಿಜವಾಗಿಯೂ ಯಾರು ಬ್ರಾಹ್ಮಣರೋ ಅವ್ರ ಹತ್ರ ಜ್ಞಾನ ಇರುತ್ತೆ, ಆದರೆ ಅವ್ರ ಹತ್ರ ಲಕ್ಷ್ಮಿ ಇರೋದಿಲ್ಲ. ಇದಕ್ಕೆ ಕಾರಣ ಗೊತ್ತಾ? ಇದು ಬ್ರಾಹ್ಮಣರಿಗೆ ಇರೋಂತಹ ಶಾಪ. ಸೊ ಒಂದು ಕಾಲದಲ್ಲಿ ಎಲ್ಲ ಋಷಿ ಮುನಿಗಳು ಸೇರ್ಕೋತಾರೆ, ನಿಮಗೆಲ್ಲ ಗೊತ್ತು. ನಾನು ಹೇಳಿದ ತಕ್ಷಣ ಓ ಅಂತೀರ. ಋಷಿ ಮುನಿಗಳು ಸೇರ್ಕೊಂಡು ಪ್ರಶ್ನೆ ಏನು ಅಂದರೆ, ಈ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠ ಅನ್ನೋ ಪ್ರಶ್ನೆ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ ಅಲ್ವಾ? ನಮ್ಮ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಒಬ್ರೊಬ್ರು ಒಂದೊಂದು ಹೇಳ್ತಾರಲ್ಲ. ಯಾರೋ ಬ್ರಹ್ಮ ಶ್ರೇಷ್ಠ ಅಂತಾರೆ, ಯಾರೋ ಶಿವ ಶ್ರೇಷ್ಠ ಅಂತಾರೆ, ಇನ್ನೊಬ್ರು ಯಾರೋ ಬಂದು ವಿಷ್ಣು ಶ್ರೇಷ್ಠ ಅಂತಾರೆ. ಸರಿ, ಅವ್ರಿಗೆ ಅದು ಅವ್ರ ನಡುವೆ ಅವ್ರು ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ರು? ಭೃಗುಮುನಿಗಳನ್ನು ಕರೆದ್ಬಿಟ್ಟು ಹೇಳಿದ್ರು, ಭೃಗುಮುನಿಗಳೇ, ನೀವು ಈ ಪ್ರಶ್ನೆಗೆ ಉತ್ತರವನ್ನು ದಯವಿಟ್ಟು ನಮಗೆ ಕೊಡಿ. ಈ ತ್ರಿಮೂರ್ತಿಗಳಲ್ಲಿ ಯಾರು ಎಲ್ಲರಿಗಿಂತ ಶ್ರೇಷ್ಠರು ಅನ್ನೋದು ನೀವು ತೀರ್ಮಾನ ಮಾಡಬೇಕು. ಭೃಗುಮುನಿಗಳು ಯಾರು? ಭೃಗುಮುನಿಗಳು ಬ್ರಹ್ಮದೇವರ ಮಗ. ಸೊ ಹಾಗಾಗಿ ಭೃಗುಮುನಿಗಳು ಮೊದಲು ಬ್ರಹ್ಮನ ಹತ್ರ ಹೋಗ್ತಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕಿರಿಯರು ಹಿರಿಯರನ್ನು ನೋಡಿದಾಗ, ಅಂದರೆ ಚಿಕ್ಕವರು ದೊಡ್ಡವರನ್ನು ನೋಡಿದ ತಕ್ಷಣ ಏನು ಮಾಡ್ತಾಯಿದ್ರು? ಅಡು ಬೀಳ್ತಾಯಿದ್ರು, ಕಾಲಿಗೆ ಬೀಳ್ತಾಯಿದ್ರು. ಇವತ್ತೇನು ಮಾಡ್ತಾರೆ?
ಕೈ ಕೊಡ್ತಾರೆ. ಏನು ಮಾಡ್ತಾರೆ? ಅವತ್ತು ಕಾಲಿಗೆ ಬೀಳೋ ನಮ್ಮದು ಸಂಸ್ಕೃತಿ ಇತ್ತು, ಇವತ್ತು ಕೈ ಕೊಡೋ ಸಂಸ್ಕೃತಿ. ಅದೇ ಅಲ್ವಾ? ವಯಸ್ಸಾದ ಮೇಲೆ ಮಕ್ಕಳು ದೊಡ್ಡವ್ರಿಗೆ ಕೈ ಕೊಡ್ತಾರೆ. ನಾವೇ ಹೇಳ್ಕೊಟ್ಟಿರೋದು, ಅವ್ರಿಗೆ ಬೈಬೇಡಿ, ನಾವೇ ಹೇಳ್ಕೊಟ್ಟಿರೋದು. ಶೇಕ್ ಹ್ಯಾಂಡ್ ಮಾಡಬೇಕು. ಶೇಕ್ ಹ್ಯಾಂಡ್ ಅಂದರೆ ಏನು? ಕೈ ಕೊಡೋ ಸಂಸ್ಕೃತಿ. ಇದು ಪಾಶ್ಚಾತ್ಯ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅದಲ್ಲ. ನಮ್ಮ ಸಂಸ್ಕೃತಿ ಕಾಲಿಗೆ ಬೀಳೋ ಸಂಸ್ಕೃತಿ ನಮ್ಮದು. ಅದಕ್ಕೆ ವಿದೇಶ ಈ ಪರದೇಶದ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ಏನೋ ಸಂಪೂರ್ಣವಾಗಿ ತದ್ವಿರುದ್ಧವಾದದ್ದು. ಆದರೆ ನಾವು ಅದನ್ನು ಕಣ್ಮುಚ್ಕೊಂಡು ಕಾಪಿ ಮಾಡಿದ್ದೀವಿ. ಏನೇ ಸೊ ಭೃಗುಮುನಿ ತಂದೆ ಬ್ರಹ್ಮದೇವರು, ಹಾಗಾಗಿ ಭೃಗುಮುನಿ ಸಹಜವಾಗಿ ಅವರ ಪಾದಗಳಿಗೆ ಬೀಳಬೇಕಾಗಿತ್ತು, ಮಾಡಲ್ಲ. ಯಾಕೆಂದರೆ ಅವ್ರು ಏನೋ ಒಂದು ಪರೀಕ್ಷೆಯ ಉದ್ದೇಶದಿಂದ ಬಂದಿದ್ದಾರೆ ತಂದೆ ಅವರ ಹತ್ರ. ಸೊ ಮಾಡಲ್ಲ, ನಮಸ್ಕಾರ ಮಾಡಲ್ಲ, ಹಂಗೆ ನಿಂತಿರ್ತಾರೆ. ಆವಾಗ ಬ್ರಹ್ಮನಿಗೆ ಏನಾಗತ್ತೆ? ಕೋಪ ಬರುತ್ತೆ ಬ್ರಹ್ಮನಿಗೆ. ಅರೆ ಬ್ರಹ್ಮ ನಾಲ್ಕೆ ಸಕಲ ವೇದಗಳು ಅವನ ಮುಖದಿಂದ ಬಂದಿರೋದು, ಹಾಗಾಗಿ ದೊಡ್ಡ ಜ್ಞಾನಿ ಬ್ರಹ್ಮ, ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವನು. ಕೋಪ ಬಂತು, ಆದರೆ ಕೋಪವನ್ನು ತಡ್ಕೋತಾನೆ. ಇದು ಜ್ಞಾನಿಯ ಲಕ್ಷಣ, ಬುದ್ಧಿವಂತನ ಲಕ್ಷಣ. ಕೋಪ ಅನ್ನೋದು ಸಹಜವಾಗಿ ನಮ್ಮ ಪ್ರಕೃತಿ ದತ್ತವಾಗಿ ಬರ್ಬೋದು, ಆದರೆ ಜ್ಞಾನದ ಆಧಾರದ ಮೇಲೆ ಅವನು ತನ್ನನ್ನು ತಾನು ನಿಯಂತ್ರಿಸ್ಕೋತಾನೆ. ಯಾರಿಗೆ ತಮ್ಮನ್ನು ತಾವು ನಿಯಂತ್ರಿಸ್ಕೊಳಕ್ಕಾಗಲ್ವೋ ಅವ್ರು ಜ್ಞಾನದಲ್ಲಿ ಇಲ್ಲ ಅಂತ ಅರ್ಥ. ಜ್ಞಾನದಲ್ಲಿರೋರು ತಮ್ಮನ್ನು ತಾವು ನಿಯಂತ್ರಿಸ್ಕೋಬೇಕು. ಬ್ರಹ್ಮ ತನ್ನನ್ನು ತಾನು ನಿಯಂತ್ರಿಸ್ಕೋತಾನೆ. ಆದರೆ ಭೃಗುಮುನಿಗಳಿಗೆ ಗೊತ್ತಾಯ್ತು, ಕೋಪ ಮಾಡಿಕೊಂಡ್ರು ನಮ್ಮಪ್ಪ. ಓಕೆ, ಟೆಸ್ಟ್ ಆಯಿತು. ನೆಕ್ಸ್ಟ್ ಯಾರ ಹತ್ರ ಹೋಗ್ತಾರೆ? ಶಿವ. ಶಿವ ಮತ್ತು ಭೃಗುಮುನಿಗಳಿಗೆ ಏನು ಸಂಬಂಧ? ಸಹೋದರರು. ಯಾಕೆ ಸಹೋದರರು? ಸತಿ ಮತ್ತು ಕಶ್ಯಪ ಮುನಿ ಅಲ್ಲ. ಭೃಗು ಮುನಿ ಮತ್ತೆ ಶಿವ ಯಾರಿಂದ ಜನ್ಮ ತಗೋತಾನೆ ಭೌತಿಕ ಜಗತ್ತಿನಲ್ಲಿ? ಬ್ರಹ್ಮನಿಂದ. ಭಾಗವತದಲ್ಲಿ ವರ್ಣನೆ ಇದೆ. ಸೊ ಇಬ್ಬರು ವ್ಯಕ್ತಿಗಳಿದ್ದಾರೆ, ಇದನ್ನು ಸ್ವಲ್ಪ ಕನ್ಫ್ಯೂಷನ್ ಇದು. ಶಿವ ಮತ್ತು ರುದ್ರ. ರುದ್ರ ಬ್ರಹ್ಮನ ಹುಬ್ಬುಗಳ ನಡುವೆ ಇಂದ ಅವನು ಜನ್ಮ ಪಡೆಯೋದು ರುದ್ರ. ಸೊ ಹಾಗಾಗಿ ರುದ್ರ ಕೂಡ ಬ್ರಹ್ಮನ ಮಗ, ಭೃಗು ಕೂಡ ಬ್ರಹ್ಮನ ಮಗ. ಹಾಗಾಗಿ ಅವರಿಬ್ಬರು ಸಹೋದರರು. ಸಹೋದರರು ಅಂದರೆ ಏನು ಮಾಡ್ತಾರೆ? ಸಾಮಾನ್ಯವಾಗಿ ತಪ್ಕೋತಾರೆ. ಸರಿ, ಶಿವ ಬಹಳ ಆನಂದದಿಂದ ಭೃಗುಮುನಿಗಳನ್ನು ನೋಡಿ ಅವನ ಆಲಂಗಿಸಕ್ಕೆ ಬರ್ತಾ ಇದ್ದಾನೆ. ಭೃಗುಮುನಿ ಏನು ಮಾಡ್ತಾನೆ? ಅಲ್ಲೇ ನಿಂತ್ಕೊ ನೀನು, ಸ್ಮಶಾನದಲ್ಲಿರ್ತ್ಯ, ದೇಹ ಪೂರ್ತಿ ಎಲ್ಲ ಬೂದಿ ತುಂಬ್ಕೊಂಡಿದೆ, ನಿನ್ನನ್ನು ಯಾರು ತಗ್ಗೋತಾರೆ ಅಂದ್ಬಿಟ್ಟು ಅಗೌರವ ತೋರ್ತಾನೆ. ಪರೀಕ್ಷೆ ಮಾಡ್ತಾನೆ ಏನೋ ಉದ್ದೇಶದಿಂದ. ಅವಾಗ ಶಿವನಿಗೆ ಏನಾಗುತ್ತೆ? ಕೋಪ ಬರುತ್ತೆ. ಕೋಪ ಬಂದರೆ ಶಿವನ ಕೋಪ ಬ್ರಹ್ಮನ ಕೋಪ ಥರ ಅಲ್ಲ. ಬ್ರಹ್ಮ ತನ್ನನ್ನು ತಾನು ನಿಯಂತ್ರಿಸ್ಕೊಂಡ್ಬಿಡ್ತಾನೆ. ಶಿವ ತಾಂಡವ ನೃತ್ಯ ಶುರು, ತ್ರಿಶೂಲ ಹಿಡ್ಕೊಂಡು ಪಾರ್ವತಿ ಓಡ್ಬಿಡ್ತಾಳೆ. ಅಯ್ಯೋ ಇದೇನಿದು, ಪ್ರಳಯದ ಸಮಯ ಇಲ್ಲ, ಏನಾಯಿತು ತಕ್ಷಣ. ಆಮೇಲೆ ಗೊತ್ತಾಗುತ್ತೆ ಇಲ್ಲಿ ಏನೋ ಸನ್ನಿವೇಶ ನಡೆದಿದೆ. ಆಮೇಲೆ ಪಾದಕ್ಕೆ ಬಿದ್ದು ಪ್ರಾರ್ಥನೆ ಮಾಡ್ತಾಳೆ ಪತಿ ಹತ್ರ, ಸ್ವಾಮಿ ಇದು ನಿಮ್ಮ ಸಹೋದರ ಇವರು, ಇವ್ರ ಮೇಲೆ ಇಷ್ಟೊಂದು ಕೋಪ ತಾಳೋದು ಒಳ್ಳೇದಲ್ಲ, ದಯವಿಟ್ಟು ನಿಮ್ಮ ಕೋಪವನ್ನು ತ್ಯಜಿಸಿ ಅಂತ. ಆಮೇಲೆ ಒಂದು ಸ್ವಲ್ಪ ಅದಾದಮೇಲೆ ಶಿವ ಶಾಂತರಾಗ್ತಾರೆ. ಸೊ ಬ್ರಹ್ಮನ ಹತ್ರ ಹೋಗಿ ಮಾನಸಿಕ ಅಪರಾಧವನ್ನು ಮಾಡಿದ್ದು ಭೃಗುಮುನಿಗಳು. ಮಾನಸಿಕ ಅಪರಾಧ ಅಂದರೆ ಏನೂ ಹೇಳಲಿಲ್ಲ, ಸುಮ್ಮನೆ ನಮಸ್ಕಾರ ಮಾಡಲಿಲ್ಲ ಅಷ್ಟೇ, ಮಾನಸಿಕ ಅಪರಾಧ, ಏನು ಮಾಡಲಿಲ್ಲ. ಆಮೇಲೆ ಶಿವನ ಹತ್ರ ವಾಚ ಬಾಯಿಂದ, ಕಾಯ ವಾಚ ಮನಸ್ಸನಲ್ಲಿ, ಮನಸ ಆಯಿತು, ವಾಚ ಆಯಿತು. ನೆಕ್ಸ್ಟು ಯಾರ ಹತ್ರ ಹೋಗ್ಬೇಕು? ವಿಷ್ಣು ಹತ್ರ. ಇವಾಗ ಉಳಿದಿರೋ ಪದ ಏನು ಮಾರ್ಗ ಏನು? ವಾಚ ಆಯಿತು, ಮನಸ್ಸಾಯಿತು, ಉಳಿದಿರೋದು ಕಾಯ. ಅಂದರೆ ಶರೀರದಿಂದ ಇವಾಗ ಏನಾದರೂ ಅಪರಾಧವನ್ನು ಮಾಡಬೇಕು. ಏನು ಶರೀರದಿಂದ ಏನು ಅಪರಾಧ ಮಾಡೋಕ್ಕಾಗತ್ತೆ? ಹೊಡಿಬೋದು, ಒದಿಬೋದು. ಸೊ ಭೃಗುಮುನಿಗಳೇನು ಮಾಡ್ತಾರೆ? ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ಒದ್ದು ಬಿಡ್ತಾರೆ, ಎದೆಗೆ ಓದಿತಾರೆ. ಬ್ರಹ್ಮನಿಗೆ ಕೋಪ ಬಂತು, ಶಿವನಿಗೆ ಕೋಪ ಬಂತು. ಅರೆ ಭೃಗುಮುನಿ ಅವರನ್ನು ಸ್ಪರ್ಶ ಮಾಡಿಲ್ಲ, ಒಬ್ಬರಿಗೆ ಮಾನಸಿಕವಾಗಿ, ಇನ್ನೊಬ್ಬರಿಗೆ ಮಾತಿನಿಂದ. ಇವಾಗ ವಿಷ್ಣುವನ್ನ ಹೋಗಿ ಹೊಡೆದು ವಿಷ್ಣುವಿನ ಎದೆಯ ಮೇಲೆ
ಕಾಲಿಂದ ಒದ್ದು ಒದ್ದು ನಿಂತ್ಕೊಂಡಿದ್ದಾರಲ್ಲಿ. ವಿಷ್ಣುವಿಗೆ ಏನಾಯಿತು? ದುಃಖ ಆಯಿತು, ಬೇಸರ ಆಯಿತು. ಅಯ್ಯೋ, ನನ್ನ ಹೃದಯ ಎಷ್ಟು ಕಠೋರವಾದದ್ದು, ಕಲ್ಲಿನಂಥ ಕಠೋರವಾದ ಹೃದಯ ನಂದು. ಪಾಪ ಆ ಬ್ರಾಹ್ಮಣರ ಕಾಲಿಗೆ ಏನಾದ್ರು ನೋವಾಗಿರ್ಬೋದು ಅಂತ ಅನಂತ ಶೇಷದ ಮೇಲೆ ಮಲ್ಕೊಂಡಿದ್ದಂತಹ ವಿಷ್ಣು ಬಂದು ಅವರ ಪಾದದ ಹತ್ರ ಬಂದು ಪಾದವನ್ನು ನೀವಕ್ಕೆ ಬರ್ತಾರೆ. ಸರಿ, ವಿಷ್ಣು ಮಾಡಿಬಿಟ್ರು. ಯಾರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ ಇದನ್ನ? ಹೆಂಡ್ತಿಗೆ ಸಹಿಸ್ಕೊಳಕ್ಕಾಗತ್ತಾ? ಏನು ಮಾಡ್ತಾರೆ? ಲಕ್ಷ್ಮೀದೇವಿ ಅದಕ್ಕೆ ಶಾಪ ಕೊಡ್ತಾರೆ. ಋಗುಮುನಿಗಳೇ, ನೀವು ಬ್ರಾಹ್ಮಣರ ಜಾತಿನೇ ನಿಮಗೆ ನನ್ನ ಕೃಪೆ ಇಲ್ಲದೆ ಇರೋಂಗಾಗಲಿ ಅನ್ನೋ ಶಾಪ. ಹಾಗಾಗಿ ಯಾರು ನಿಜವಾದ ಬ್ರಾಹ್ಮಣರು? ಯಾರು ನಿಜವಾದ ಬ್ರಾಹ್ಮಣರು? ಎರಡು ಕ್ವಾಲಿಫಿಕೇಶನ್ ಇರ್ಬೇಕು ನಿಜವಾದ ಬ್ರಾಹ್ಮಣರು ಅಂದರೆ. ಒಂದು, ಕೈ ಚಾಚಬಾರ್ದು. ಎರಡನೇದು, ಮೆನು ಕಾರ್ಡ್ ಇರಬಾರ್ದು. ಯಾವುದಕ್ಕೆ ಮೆನು ಕಾರ್ಡ್ ಇಟ್ಕೊಡ್ತಾರೆ ಇವತ್ತು? ಸತ್ಯನಾರಾಯಣ ಪೂಜೆ 3000, ಇನ್ನೊಂದು ಪೂಜೆ 5000. ಈ ಮೆನು ಕಾರ್ಡ್ ಇರಬಾರ್ದು. ಇವಾಗ ಯಾವುದೋ ಒಂದು ಪೂಜೆ ಮಾಡಿಸಿದ್ವಿ ನಾವು, ಬ್ರಾಹ್ಮಣರು ಬಂದವರು ಲಿಸ್ಟ್ ಕಳಿಸಿದ್ರು, ಹೋಗಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಹೋಗಿ ಅಂತ. ಪೂಜೆಗೆ ಬಂದರು, ರೆಡಿ ಮಾಡಿದ್ರು, ಪೂಜೆ ಮಾಡಿದ್ರು, ಅವ್ರ ಪಾಡವರು ಹೊಡ್ತಾಯಿದ್ರು. ನಮ್ಮ ಕೆಲಸ ಏನು? ದಕ್ಷಿಣೆ ಕೊಡೋದು. ದಕ್ಷಿಣೆ ಕೊಡೋಕೆ ಮುಂಚೆನೂ ಅವ್ರು ಕೇಳ್ತಾಯಿದ್ರು, ಇವಾಗ ಯಾರು ದಕ್ಷಿಣೆ ಕೊಡ್ತಾ ಇದ್ದಾರೋ ಅವ್ರಿಗೆ ಕೊಡೋಕ್ಕಾಗತ್ತಾ, ಇಲ್ಲೇ ಇದ್ರೆ ಬೇಡ. ಇದು ಬ್ರಾಹ್ಮಣರು. ಯಾರು ಇದ್ದಾರಾ ಈ ಥರ? ಸಿಕ್ಕಿದಾರಾ ನಿಮಗೆ? ಸಿಗಲ್ಲ. ಸೊ ಹಾಗಾಗಿ ಕಲಿಯುಗದಲ್ಲಿ ನಿಜವಾಗಿಯೂ ಬ್ರಾಹ್ಮಣರು ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಕಲವು ಶೂದ್ರ ಸಂಭವ. ಕಲಿಯುಗದಲ್ಲಿ ಎಲ್ಲರೂ ಕೂಡ ಕೈ ಒಡ್ಡವರೇ. ಎಲ್ಲರೂ ಬ್ರಾಹ್ಮಣ ಅಂದರೆ ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಭಗವಂತನ ಮೇಲೆ ಅವಲಂಬಿತರಾಗಿ ಜೀವನ ನಡೆಸೋರು ಬ್ರಾಹ್ಮಣರು. ಸಂಪಾದನೆಯಿಂದ ಜೀವನ ನಡೆಸೋರು ಬ್ರಾಹ್ಮಣರಲ್ಲ. ಹಾಗಾಗಿ ನೀವೇ. ಸೊ ಬ್ರಾಹ್ಮಣರಿಗೆ ಯಾಕೆ ಲಕ್ಷ್ಮಿ ಇರಲ್ಲ ಅನ್ನೋದಕ್ಕೆ ಕಾರಣ ನಾನು ಹೇಳಿದೆ. ಆದರೆ ಇವತ್ತಿನ ಬ್ರಾಹ್ಮಣರು ಯಾವುದ್ರಲ್ಲಿ ಓಡಾಡ್ತಾರೆ? ಬುಲೆಟಲ್ಲಿ ಓಡಾಡ್ತಾರೆ, ರಾಯಲ್ ಎನ್ಫೀಲ್ಡಲ್ಲಿ ಓಡಾಡ್ತಾರೆ. ಇದು ಬ್ರಾಹ್ಮಣತ್ವ ಅಲ್ಲ, ರಜೋಗುಣ. ಅದು ಬ್ರಾಹ್ಮಣತ್ವ ಅಂದರೆ ಸತ್ವಗುಣ. ಸೊ ಈ 6 ಗುಣಗಳು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಂ ಭಗೈತಿಂಗಣ. ಸೊ ಈ 6 ಗುಣಗಳನ್ನು ಸಂಪೂರ್ಣವಾಗಿ ಯಾರು ಹೊಂದಿದ್ದಾನೋ ಅವನು ಭಗವಂತ. ಇವಾಗ ಪ್ರಭುಪಾದರಿ ತಾತ್ಪರ್ಯದಲ್ಲಿ ಬಹಳ ಉಪನಿಷತ್ತುಗಳಿಂದ ಉಲ್ಲೇಖ ಮಾಡ್ತಾರೆ. ಯಾಕೆ ಉಪನಿಷತ್ತು? ಯಾಕಂದರೆ ಶಾಸ್ತ್ರದ ಪ್ರಕಾರ ವೇದಗಳಿಂದ ಉಲ್ಲೇಖ ಆಗಲಿಲ್ಲ ಅಂದರೆ ನಮ್ಮ ಮಾತಿಗೆ ಯಾವ ವ್ಯಾಲ್ಯೂ ಇಲ್ಲ. ಸುಮ್ಮನೆ ಏನೋ ಹೇಳಿದ್ರೆ ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ, ಎಲ್ಲಿ ಹೇಳಿದೆ, ಏನು ಆಧಾರ ನಿಮ್ಮ ಮಾತಿಗೆ? ಆಮೇಲೆ ಈ ವೈದಿಕ ಸಂಸ್ಕೃತಿಯಲ್ಲಿ ಯಾರೋ ಇತಿಹಾಸ ಪುರಾಣದ ಉಲ್ಲೇಖ ಕೊಟ್ಟರೆ ಅವ್ರಿಗೆ ಇದು ಲೋ ಕ್ಲಾಸ್. ಇದು ಇತಿಹಾಸ ಪುರಾಣ ಅಂದರೆ ಲೋ ಕ್ಲಾಸ್ ಜ್ಞಾನ. ಅವ್ರಿಗೇನು ಬೇಕು? ವೇದ ಜ್ಞಾನ ಬೇಕು. ವೇದ ಜ್ಞಾನ ಅಂದರೆ ಉಪನಿಷತ್ತುಗಳ ಜ್ಞಾನ. ವೇದಗಳಲ್ಲಿ 4 ಭಾಗ ಇದೆ. 4 ವೇದಗಳಿವೆ, ಪ್ರತಿಯೊಂದು ವೇದದಲ್ಲೂ 4 ಭಾಗ ಇದೆ. ಆ ಕೊನೆಯ ಭಾಗವನ್ನು ಉಪನಿಷತ್ ಅಂತ ಕರೀತಾರೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಪಂಡಿತರು ಚರ್ಚೆ ಮಾಡ್ತಿರುವಾಗ ಉಪನಿಷತ್ತುಗಳಿಂದ, ವಿಶೇಷವಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾರೆ, ಉಪನಿಷತ್ತುಗಳಿಂದ ಶ್ಲೋಕಗಳನ್ನು ಉಲ್ಲೇಖ ಮಾಡಬೇಕು. ಸೊ ಪ್ರಭುಪಾದರು ಇಲ್ಲಿ ಒಂದು ಉದ್ದ ಲಿಸ್ಟ್ ಕೊಟ್ಟಿದ್ದಾರೆ. ಯಾಕೆ ಕೃಷ್ಣ ಈ ರೀತಿ ಮಾತನ್ನು ಹೇಳ್ತಾ ಇದ್ದಾನೆ? ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಅಹಂ ಸರ್ವಸ್ಯ ಪ್ರಭವೋ. ಪ್ರಭವ ಅಂದರೆ ನಾನು ಎಲ್ಲದರ, ಸರ್ವಸ್ಯ ಎಲ್ಲರ ಉತ್ಪತ್ತಿಗೆ, ಎಲ್ಲದರ, ಸರ್ವಸ್ಯ ಮೀನ್ಸ್ ಸರ್ವಂ, ಎಲ್ಲದರ ಉತ್ಪತ್ತಿಗೆ ನಾನು ಕಾರಣ. ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದ ಬಂದಿದೆ, ಎಲ್ಲದಕ್ಕೆ ನಾನು ಕಾರಣ, ಎಲ್ಲವೂ ನನ್ನಿಂದ ಬಂದಿದೆ. ಸೊ ಪ್ರಭುಪಾದರು ಯಾರು ಹಿಂಗೆ ಹೇಳ್ಕೊಳಕ್ಕೆ ಸಾಧ್ಯ? ಎಲ್ಲವೂ ನನ್ನಿಂದ ಅಂತ ಬಂದಿದೆ ಅಂತ ಹೆಂಗೆ ಹೇಳ್ಕೊಂಡ್ಬಿಡ್ತೀರಾ ನೀವು? ಸುಮ್ಮನೆ ನೀವು ಹೇಳ್ಕೊಂಡ್ಬಿಟ್ರೆ ನಾವು ಸ್ವೀಕಾರ ಮಾಡಬೇಕಾ? ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಭಗವದ್ಗೀತೆಯನ್ನು, ಸ್ವೀಕಾರ ಮಾಡಬೇಕಾ? ಹೌದು, ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಎಷ್ಟೊಂದು ಗೋಪಾಲ ತಾಪನಿ ಉಪನಿಷತ್ತು, ಬೇಕಾದಷ್ಟು ಕೆಳಗಡೆ ಸ್ಟಾಲ್ ಮಾಡಿ. ಅಲ್ಲಿ ಗೋಪಾಲ ತಾಪನಿ ಉಪನಿಷತ್ ಒಂದು ಶ್ಲೋಕ ಇದೆ, ಹಂಗೆ ಕೆಳಗಡೆ ಹೋಗಿ. ನಾರಾಯಣ ಉಪನಿಷತ್.
ಸೊ ಹೀಗೆ ಹಲವಾರು ಉಪನಿಷತ್ತುಗಳಿಂದ ಪ್ರಭುಪಾದರು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಉದ್ದೇಶ ಏನು? ಕೃಷ್ಣನ ಸ್ಥಾನವನ್ನು ಸ್ಥಾಪನೆ ಮಾಡೋಕ್ಕೆ. ಆ ಕೃಷ್ಣನ ಸ್ಥಾನವನ್ನು ನಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಬಹಳ ಸುಲಭವಾಗಿ ಸ್ಥಾಪನೆ ಮಾಡಿಬಿಟ್ಟಿದ್ದಾನೆ. ಏನಂತ ಹೇಳ್ತಾನೆ ಬ್ರಹ್ಮ? ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಈಶ್ವರ ಪರಮ ಈಶ್ವರ ಕೃಷ್ಣ, ಮತ್ತೆ ಅವನು ಸರ್ವ ಕಾರಣಂ, ಎಲ್ಲ ಕಾರಣಗಳ ಕಾರಣ, ಎಲ್ಲವೂ ಕೂಡ ಅವನಿಂದ, ಮೂಲ ಕಾರಣ ಅವನೇ. ಇಲ್ಲ ಬ್ರೋ, ಯಾರೋ ಬಂದು ನನ್ನ ಕಪಾಳ ಕೊಡಿದ್ರು, ಕೃಷ್ಣ ಹೆಂಗೆ ಕಾರಣ ಅದಕ್ಕೆ? ಈ ಸದ್ಯದ ಕಾರಣ ಯಾರೋ ನಿಮ್ಗೆ ಹೊಡೆದವರು, ಅರೆ ಮೂಲ ಕಾರಣ ಕೃಷ್ಣ. ಕೃಷ್ಣನ ಅನುಮತಿ ಇಲ್ಲದೆ ಏನೂ ನಡೆಯಲ್ಲ. ತೇನ ವಿನ ತೃಣಮಪಿ ನ ಚಲತಿ. ಎಲ್ಲದಕ್ಕೂ ಕೂಡ ಕೃಷ್ಣನ ಸ್ಯಾಂಕ್ಷನ್ ಇರಬೇಕು. ಮನೆಯಲ್ಲಿ ಏನೋ ಪೂಜೆ ಮಾಡ್ತೀರಾ, ಕೊನೆಗೆ ಏನು ಹೇಳ್ತಾರೆ? ಎಲ್ಲ ಪೂಜೆ ಆದಮೇಲೆ ಪುರೋಹಿತರು ಕೃಷ್ಣಾರ್ಪಣಮಸ್ತು. ಕೃಷ್ಣ ಸ್ವೀಕಾರ ಮಾಡಲಿಲ್ಲ, ನಿಮ್ಮ ಪೂಜೆ ಎಷ್ಟೇ ಲಕ್ಷಗಟ್ಟಲೆ ನೀವು ಖರ್ಚು ಮಾಡಿದ್ರು ಅದ್ರ ಫಲ ನಿಮ್ಗೆ ಸಿಗಲ್ಲ. ಎಲ್ಲದಕ್ಕೂ ಕೃಷ್ಣನ ಸ್ಯಾಂಕ್ಷನ್ ಇರಲೇಬೇಕು ಶಾಸ್ತ್ರದಲ್ಲಿ. ನಾವೇ ಏನೋ ವಿಚಿತ್ರ, ಕೃಷ್ಣ ಭಕ್ತಿ ಬಿಟ್ಟು ಅಲ್ಲಿ ಇಲ್ಲಿ ಆ ದೇವರು ಈ ದೇವರು ಎಲ್ಲ ದೇವ್ರ ಹತ್ರ ಹೋಗ್ತೀವಿ. ನೀವು ದೇವ್ರ ಹತ್ರ ಹೋಗಿ ಉಂಡಿಲಿ ಹಾಕ್ಬಿಟ್ಟು ಏನೋ ಕೇಳ್ಕೊತೀರಾ, ಇದು ಕೊಡಿ ಅಂತ. ಅವ್ರೇನು ಮಾಡ್ತಾರೆ? ಹಿಂಗೆ ನೋಡ್ತಾರೆ, ಬಾಸ್ ಏನಪ್ಪ ಏನೋ ಕೇಳ್ತಾ ಇದ್ದಾರೆ, ಕೊಡ್ಬೋದಾ ಇವ್ರಿಗೆ? ಸ್ಯಾಂಕ್ಷನ್ ಆದರೆ ಮಾತ್ರ ಅವ್ರು ಕೊಡೋದು. ಯಾಕಪ್ಪ ಅಲ್ಲೋಗಿ ಕೇಳಬೇಕು, ಇಲ್ಲೇ ಬಂದು ಕೇಳಬಾರ್ದಾ? ಅದಕ್ಕೆ ಕೃಷ್ಣ ಭಗವದ್ಗೀತೆ ಭಾಗವತದಲ್ಲಿ ಅಕಾಮ ಸರ್ವಕಾಮ ವಾ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪರಮ ಪುರುಷನ ಆರಾಧನೆಯನ್ನು ಮಾಡಿ. ಯಾಕೆ ಅಲ್ಲಿ ಇಲ್ಲಿ ಪರದಾಡ್ತೀರಾ? ಅದು ನಾನು ಮುಂಚೆನೂ ಹೇಳಿದ್ದೀನಿ, ಎಲ್ಲ ದೇವತೆಗಳಿಗೂ ಎಲ್ಲ ಕೊಡೋ ಅಧಿಕಾರನೂ ಇಲ್ಲ. ನಿಮ್ಗೇನೋ ಬೇಕು, ನಿಮ್ಗೆ ಯಾವುದೋ ಇಷ್ಟ ದೇವತೆ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳ್ತೀರಾ, ಅವ್ರು ಕೊಡೋ ಅಧಿಕಾರ ಇಲ್ಲ ಅಂದರೆ ಅವ್ರು ಕೊಡೋಕ್ಕಾಗಲ್ಲ. ನೀವೆಷ್ಟೇ ಚೆನ್ನಾಗಿ ಪೂಜೆ ಮಾಡಿ ಏನೇ ಮಾಡಿ, ಆಮೇಲೆ ಅವ್ರು ಕಳಿಸ್ತಾರೆ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲಪ್ಪ, ಇವ್ರ ಹತ್ರ ಹೋಗ್ಬೇಕು ನೀವು. ಸೊ ಹಾಗಾಗಿ ಇದು ಕಲಿಯುಗದಲ್ಲಿ ಬಹಳ ಕಠಿಣವಾದ ವಿಷಯ. ಅದಕ್ಕೆ ಬ್ರಹ್ಮ ಹೇಳ್ತಾ ಇದ್ದಾನೆ, ಕಾರಣಂ ಕೃಷ್ಣಪ್ಪ. ಸುಮ್ಮನೆ ಯಾಕೆ ತಲೆ ಕೆಡಿಸ್? ಈ ದೇವತೆಗಳು ಯಾರ ಹತ್ರ ಹೋಗ್ತಾರೆ ಕಷ್ಟ ಬಂದಾಗ? ವಿಷ್ಣು ಹತ್ರ ಹೋಗ್ತಾರೆ. ಅವ್ರ ಹತ್ರ ಶಕ್ತಿ ಇಲ್ಲ, ನಮ್ಮನ್ನು ಮೀರಿರುವಂಥ ಸಮಸ್ಯೆ ಅಂದ ತಕ್ಷಣ ಅವರು ಶ್ವೇತದ್ವೀಪಕ್ಕೆ ಓಡ್ತಾರೆ ವಿಷ್ಣುವಿನ ಪ್ರಾರ್ಥನೆ ಮಾಡೋಕ್ಕೆ, ವಿಷ್ಣು ಕಾಪಾಡಪ್ಪ. ಸೊ ಹಾಗಾಗಿ ಕೃಷ್ಣನೇ ಎಲ್ಲದರ ಕಾರಣ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಇದನ್ನು ಅರ್ಥ ಮಾಡ್ಕೋತಾರೋ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ, ನಾನು ಎಲ್ಲದರ ಮೂಲ, ಎಲ್ಲವೂ ನನ್ನಿಂದ ಬಂದಿದೆ ಅನ್ನೋದನ್ನು ಯಾರು ಇತಿ ಮತ್ವ ಅಂದರೆ ಯಾರು ಇದನ್ನು ತಿಳ್ಕೋತಾರೋ, ಯಾರು ಕೃಷ್ಣನ ಪರಮ ಸ್ಥಾನವನ್ನು ತಿಳ್ಕೋತಾರೋ ಅವ್ರು ಏನು ಮಾಡ್ತಾರೆ? ಭಜಂತೆ ಮಾಂ. ಭಜಂತೆ ಅಂದ್ರೆ ಏನು? ಭಜ ಧಾತು ಅಂತ ಸಂಸ್ಕೃತದಲ್ಲಿ. ಭಜ ಧಾತು ಅಂದರೆ ಆರಾಧನೆ, ಪೂಜೆ ಅಲ್ಲ. ಕನ್ನಡದಲ್ಲಿ 2 ಪದ ಇದೆ, ಪೂಜೆ ಆರಾಧನೆ. ಪೂಜೆ ಅಂದರೆ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಪೂಜೆ ಮಾಡೋದು. ಪೂಜೆ ಅಂದರೆ ಅವ್ರಿಗೆ ಹೊಗಳೋದು, ಅದು ಪೂಜೆ ಶಾಸ್ತ್ರ ನಿಘಂಟು ಡಿಕ್ಷನರಿ ಪ್ರಕಾರ. ಆರಾಧನೆ ಅಂದರೆ ಅವರನ್ನು ಆರಾಧಿಸೋ, ಅಂದರೆ ಎಲ್ಲ ಪೂಜೆ ಮಾಡೋರು ಕೂಡ ಒಬ್ಬ ವ್ಯಕ್ತಿಯನ್ನು ಆರಾಧಿಸ್ತಾರೆ. ಅಂದರೆ ಆರಾಧನೆ ಅನ್ನೋದು ಪೂಜೆಗಿಂತ ಶ್ರೇಷ್ಠವಾದ ಸ್ಥಾನ, ಎಲ್ಲಕ್ಕಿಂತ ಪರಮ ಸ್ಥಾನ. ಅದನ್ನು ಭಜ ಅನ್ನೋ ಒಂದು ಧಾತುವಿಂದ ಹೇಳ್ತಾರೆ. ಅದಕ್ಕೆ ಭಜತೆ ಅಂದರೆ ಭಕ್ತಿ. ಭಜತೆ ಅಂದರೆ ಭಜನೆ, ಭಕ್ತಿ. ಸೊ ಹಾಗಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ನನ್ನ ಪರಮ ಸ್ಥಾನವನ್ನು ಅರ್ಥ ಮಾಡ್ಕೋತಾರೋ ಅವರು ನನ್ನ ಭಕ್ತಿಯನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಮಗೆ ಆಗಲೇ ಗೊತ್ತು, ಪ್ರತಿದಿನ ನಾವು ಭಕ್ತಿ ಬಗ್ಗೆನೇ ಪ್ರತಿ ವಾರ ಭಕ್ತಿ ಬಗ್ಗೆ ಚರ್ಚೆ ಮಾಡ್ತೇವೆ. ಆದರೆ ಈ ಶ್ಲೋಕದಲ್ಲಿ ಕೃಷ್ಣ 2-3 ವಿಶೇಷವಾದ ಪದಗಳನ್ನು ಉಪಯೋಗಿಸಿದ್ದಾನೆ. ಇತಿ ಮತ್ವಾ ಭಜಂತೆ ಮಾಂ. ಯಾರು? ಬುಧಾ ಭಾವ ಸಮನ್ವಿತಾ. ಈ 2 ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಬುಧ ಅಂದರೆ ಜ್ಞಾನವನ್ನು ಹೊಂದಿರೋರು. ನಿಜವಾದ ಜ್ಞಾನವನ್ನು ಹೊಂದಿರೋರು ಏನು ಮಾಡ್ತಾರೆ? ಕೃಷ್ಣನ ಭಕ್ತಿಯನ್ನು ಹೇಗೆ ಮಾಡ್ತಾರೆ? ಭಾವ ಸಮನ್ವಿತಾ. ಭಾವ ಅಂದ್ರೆ ಏನು? ಭಾವ ಭಾವನೆ ಅಂದರೆ
ಏನು ನನಗೆ ಕೇಳಿಸ್ತಾ ಇಲ್ಲ, ಮೈಕ್ ತೊಳಿಬೇಕಾದ್ರೆ. ಒಂದು ಏನೋ ಫೀಲಿಂಗ್ ಅಂತ, ಇಂಗ್ಲೀಷಲ್ಲಿ ಫೀಲಿಂಗ್ ಅಂತ ಹೇಳ್ಬೋದು, ಭಾವನೆ ಅಂದರೆ. ಇವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ನನ್ನ ಯಾರು ವಿದ್ವಾಂಸರು ಪಂಡಿತರು ಯಾರು ನನ್ನ ಬಗ್ಗೆ ನನ್ನ ಸ್ಥಾನವನ್ನು ತಿಳ್ಕೊಂಡಿದ್ದಾರೋ ಅವರು ನನಗೆ ಯಾವ ರೀತಿ ಭಜನೆಯನ್ನು ಮಾಡ್ತಾರೆ, ಭಾವ ಸಮನ್ವಿತ. ಪ್ರಭುಪಾದರು ಅದಕ್ಕೆ ಅನುವಾದ ಕೊಡ್ತಾರೆ, ಹೃದಯ ತುಂಬಿ, ಕೆಳಗಡೆ ಹೋಗಿ ಅನುವಾದ, ಹೃದಯ ತುಂಬಿ ನನ್ನನ್ನು ಪೂಜಿಸ್ತಾರೆ. ಹೃತ್ಪೂರ್ವಕವಾಗಿ ಕೃಷ್ಣನ ಆರಾಧನೆಯನ್ನು ಮಾಡಬೇಕು. ಇವಾಗ ನಾವು ದೇವರ ಹತ್ರ ಹೋಗೋದು ಹೃತ್ಪೂರ್ವಕವಾಗಿ ಏನಾದರೂ ಕೇಳೋದಕ್ಕೆ, ಹೃತ್ಪೂರ್ವಕವಾಗಿ ಕೇಳ್ತೀವಿ. ಆದರೆ ಅದಕ್ಕೆ ಭಕ್ತಿ ಅಂತ ಕರೆಯಲ್ಲ. ಹೃತ್ಪೂರ್ವಕವಾಗಿ ಯಾಕೆ ಕೇಳ್ತಾ ಇದ್ದೀವಿ? ಯಾಕಂದರೆ ಅದು ನನಗೆ ಬೇಕು, ಏನೋ ಒಂದು ವಿಷಯ ನನಗೆ ಬೇಕು, ಅದು ನನಗೆ ಬಹಳ ಹೃದಯಕ್ಕೆ ಬಹಳ ಹತ್ತಿರವಾಗಿರೋದ್ರಿಂದ ಹೃತ್ಪೂರ್ವಕವಾಗಿ ನಾವು ಕೇಳ್ತೀವಿ. ಅಪ್ಪ ಕೊಟ್ಟು ಬಿಡಪ್ಪ, ಗೋವಿಂದ 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 ಅಂತೀವಿ. ಈ ಕಡೆಯಿಂದ ಲಿಸ್ಟ್ ಹಾಕ್ತೀವಿ, ಆ ಕಡೆಯಿಂದ ಬರ್ತಾ ಇರ್ಬೇಕು ನಮಗೆ. ಹೃತ್ಪೂರ್ವಕವಾಗಿ ಕೇಳ್ತೀವಿ. ಆದರೆ ಕೃಷ್ಣನಿಗೆ ಈ ಹೃತ್ಪೂರ್ವಕ ಬೇಡ. ಕೃಷ್ಣನಿಗೆ ಬೇಕಾಗಿರೋದು ನಿಜವಾದ ಭಾವನೆ. ಅದಕ್ಕೆ ವೈಕುಂಠಕ್ಕೆ ಹೋಗ್ಬೇಕಂದ್ರೆ, ವೈಕುಂಠ ಮತ್ತು ಗೋಲೋಕ ಎರಡು ಜಾಗಗಳಿವೆ. ಗೋಲೋಕ ಅಂದರೆ ಕೃಷ್ಣ ಲೋಕ, ವೈಕುಂಠ ಅಂದರೆ ನಾರಾಯಣನ ಲೋಕ. ನಾರಾಯಣನ ಲೋಕಕ್ಕೆ ಹೋಗೋಕ್ಕೆ ನಾವು ಅನುಸರಿಸಬೇಕಾಗಿರೋ ಮಾರ್ಗವನ್ನು ವಿಧಿ ಭಕ್ತಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ವಿಧಿ ಭಕ್ತಿ. ಈ ವಿಧಿ ಭಕ್ತಿ ಅಂದರೆ ನಿಯಮಗಳಿವೆ, ಅದನ್ನು ಪಾಲನೆ ಮಾಡಬೇಕು, ಇದು ವಿಧಿ. ಸರಿ, ಭಕ್ತಿ ಅಂದ್ರೆ ಏನು? ಎಷ್ಟೊಂದು ಸತಿ ನಾವು ಚರ್ಚೆ ಮಾಡಿದ್ವಿ. ಭಕ್ತಿ ಅಂದರೆ ABCD. ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡ್ತಾರಲ್ಲ ಹಾಗೆ, ABCD ಅಷ್ಟೇ, ಆಮೇಲೆ ಇನ್ನೇನಿಲ್ಲ. EFG ಇಲ್ಲ, ABCD. EFGನೂ ಇದೆ, Z ತನಕನೂ ಇದೆ, ಅದು ABCD ಮಾಡಿದ್ರೆ ಸಾಕು. ABCD ಅಂದರೆ A ಫಾರ್ ಅಂದರೆ ಭಕ್ತರ ಸಂಘ, B ಬುಕ್ಸ್ ಅಂದರೆ ಯಾವುದು? ಭಗವದ್ಗೀತಾ ಭಾಗವತ. ಆಮೇಲೆ C ಅಂದರೆ ಏನು ಚಾಂಟ್ ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಆಮೇಲೆ D ಅಂದರೆ ಪ್ರಸಾದ. ಇವಾಗ ಯಾರು ಈ 4 ವಿಷಯಗಳನ್ನು ಮಾಡ್ತಾರೋ, ಆದರೆ ಈ 4 ವಿಷಯಗಳಲ್ಲಿ ನಾವು ಹೇಳ್ತೀವಿ, ಜಪ ಯಾವಾಗ ಮಾಡಬೇಕು ಅಂತ ಹೇಳ್ತೀವಿ? ಬ್ರಹ್ಮಮುಹೂರ್ತ ಅಂದರೆ ಎಷ್ಟೊತ್ತಿಗೆ? ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚೆ, 1.5 ಗಂಟೆ ಮುಂಚೆ ಸೂರ್ಯೋದಯಕ್ಕೆ. ಅಂದರೆ ಇವಾಗ ಸುಮಾರು 4:15ಗೆ ಹೇಳ್ಬೇಕಾ ಪ್ರಭು? ಇಲ್ಲ 4:15ಗೆ ಹೇಳ್ಬೇಕಾಗಿಲ್ಲ, ಎದ್ದು ರೆಡಿ ಆಗಿರ್ಬೇಕು ಅಷ್ಟೊತ್ತಿಗೆ. ಎಷ್ಟು ಜನ ಇದನ್ನು ಸಂತೋಷವಾಗಿ, ಎಷ್ಟು ಜನ ಮಾಡ್ತಾರೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಷ್ಟು ಜನ ಸಂತೋಷವಾಗಿ ಮಾಡ್ತಾರೆ? ಮಾಡದೇ ಇರೋರ ಬಗ್ಗೆ ನಾವು ಏನು ಚರ್ಚೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ವಿಧಿ ಭಕ್ತಿ ಅಲ್ಲ. ಯಾಕಂದರೆ ವಿಧಿ ಪ್ರಕಾರ, ವಿಧಿ ಅಂದರೆ ರೂಲು, ನಿಯಮ ಇದೆ. ಜಪ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಲಾಭ ಸಿಗಬೇಕು ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ, ಇಲ್ಲಾಂದರೆ ಯಾವಾಗ ಬೇಕಾದ್ರೆ ಮಾಡ್ಬೋದು. ಹರಿನಾಮಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ಲ, ಆದರೆ ಸಂಪೂರ್ಣ ಫಲ ಸಿಗಲ್ಲ. ಸಂಪೂರ್ಣ ಫಲ ಅಂದರೆ ಯಾಕಂದರೆ ಅಲ್ಲಿ ಸತ್ವ ಗುಣದಲ್ಲಿ ನಾವು ಜಪವನ್ನು ಮಾಡ್ತೀವಿ ಆ ಸಮಯದಲ್ಲಿ, ಹಾಗಾಗಿ ನಮ್ಗೆ ಅದರಿಂದ ಪೂರ್ತಿ ಲಾಭ ಸಿಗುತ್ತೆ. ಸೊ 2 ಥರ ಭಕ್ತರಿದ್ದಾರೆ. ಒಬ್ಬರು ಪಕ್ಕ ಇರೋರು ಬೇಕು ಹೇಳ್ರಿ ಅಂದರೆ ಹಂಗೆ 4:15ಇಂದ 5 ಗಂಟೆ ಹಾಗೇ ಹೋಯ್ತು, ಮಂಗಳಾರತಿ ಹಾಗೇ ಹೋಯ್ತು. ಸಾರೆ ಆಮೇಲೆ ದಡಬಡ ಅಂದರೆ 5:15ಗೆ ಬರ್ತಾರೆ, ಅಂದರೆ ಬರೋದೇ ಇಲ್ಲ. ಸೊ ಇವರು ಇನ್ನೂ ಭಕ್ತಿಗೆ ಅಷ್ಟೊಂದು ಸ್ಪಂದಿಸಿಲ್ಲ ಅವರು.
ಸರಿ ಅಯ್ಯೋ ಇವ್ರು ಇದಾರಪ್ಪ ನಾರಾಯಣ ಪ್ರಭು ತಲೆ ತಿಂತಾರೆ ದಿನ ಬೆಳಗ್ಗೆ ಬನ್ನಿ 4:15 ಅಂತ ಅಂದ್ಬಿಟ್ಟು ಯಾರೋ ಎದ್ಕೊಂಡು ಕಷ್ಟಪಟ್ಕೊಂಡು ಕಣ್ಣು ಉಜ್ಕೊಂಡು ಬರ್ತಾರೆ ಒಂದೊಂದು ದಿನ. ಇದು ವಿಧಿ ಭಕ್ತಿ. ಯಾರೋ ಹೇಳ್ತಾ ಇದಾರಲ್ಲ ಅಂತ ಅವ್ರಿಗೋಸ್ಕರ ಆದರೂ ಅವ್ರ ಹತ್ರ ಬಯಸ್ಕೊಳ್ಳೋದಾದ್ರೂ ಬೇಡಪ್ಪ ಅಂದ್ಬಿಟ್ಟು ಬರೋದು ವಿಧಿ ಭಕ್ತಿ. ಅದಕ್ಕೂ ನಿರ್ಲಕ್ಷ್ಯ ಮಾಡಿ ಮಲಗೋರು ಇನ್ನೂ ಶ್ರೇಷ್ಠ. ಸೊ ಇದು ವಿಧಿ ಭಕ್ತಿ. ಇವಾಗ ಈ ಹೃದಯ ತುಂಬಿ ಭಕ್ತಿ ಅಂದ್ರೆ ಏನು ಮಾಡ್ಬೇಕು ನಾವು? ನಮ್ಮ ಭಕ್ತರು ಮಾಡ್ತಾರೆ ಇದನ್ನು. ಏನು? ಓಕೆ 4:15 ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟೊತ್ತಿಗೆ ಅವನು ಮೇಲೆ ಕಪ್ಪಿ ಚೇಷ್ಟೆ ಮಾಡ್ತಾನೆ, ನಿಲ್ಲಿಸಿ ಅವನು. ನೋಡಲಿ ಬೀಳ್ತಾ ಇದ್ದೆ ಇವಾಗ. ಹೃದಯ ತುಂಬಿ ಬೆಳಗ್ಗೆ ಹೇಳ್ಬೇಕು ಅಂದ್ರೆ ಏನು ಮಾಡಬೇಕು? ಓಕೆ ನಾನೇನು ಕೇಳ್ತಾ ಇದ್ದೆ, 4:15 ಇಲ್ಲಿ ಇರ್ಬೇಕಂದ್ರೆ ಎಷ್ಟೊತ್ತಿಗೆ ಹೇಳ್ಬೇಕು? ಒಂದು 3:15. ಏನೋ ಒಬ್ಬರು ಒಂದೇ ಬಾತ್ರೂಮ್ ಇದೆ, ಸರಿ ಟಕ 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 ಮಾಡ್ಕೋತೀನಿ ಅಂದರೆ ಓಕೆ 4 ಗಂಟೆಗೂ ಎದ್ಬಿಟ್ಟು ಹೆಂಗೋ ಬರ್ಬೋದು. 3:15 ಹೇಳ್ಬೇಕು. ಇವಾಗ ಕೆಲವರು ಭಕ್ತರಿದ್ದಾರೆ 3:15 ಹೇಳಲ್ಲ ಅವರು, ಅದಕ್ಕಿಂತ ಮುಂಚೆನೇ ಎದ್ಬಿಟ್ಟಿರ್ತಾರೆ. 3:15 ಮಧ್ಯಾಹ್ನ ಅಲ್ಲ ಬೆಳಗಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರಭು. ನಾವು ಹೇಳ್ತೀವಿ 2 ಗಂಟೆಗೆ ಮಲ್ಕೊಂಡು 3:15 ಮುಂಚೆ ಎದ್ಬಿಡ್ತೀವಿ ನಾವು ದಿನ. ಬೆಳಗ್ಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ ಅವ್ರ ಕ್ಯಾಟಗರಿ ಬೇರೆ, ಇವರೆಲ್ಲ ಸ್ಪೆಷಲ್ ವಿಶೇಷ ಭಕ್ತರು, ಅವ್ರ ಬಗ್ಗೆ ಮಾತಾಡೋದು ಬೇಡ. ನಾವೆಲ್ಲ ಸಾಧಾರಣ ಭಕ್ತರು. ಸಾಧಾರಣ ಭಕ್ತರು ಕೂಡ ಕೃಷ್ಣ ಭಕ್ತಿ ಮಾಡಬೇಕು ಅಂದ್ರೆ ಯಾವ ರೀತಿ ಹೇಳ್ಬೇಕು? ಅಲಾಮ್ ಅನ್ನೋದು ಹೊಡೆದ ತಕ್ಷಣ ಸಂತೋಷವಾಗಿ ಎದ್ದು ಕೂತ್ಕೋಬೇಕು. ಕೃಷ್ಣನ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಾನು, ಅಥವಾ ಕೃಷ್ಣ ನನ್ನನ್ನು ನೋಡ್ತಾನೆ, ಎರಡರಲ್ಲೂ ಅಂತ. ಅಯ್ಯೋ ಅಪ್ಪ ತುಂಬ ಸುಸ್ತಾಗಿದೆ ರೀ, ಇನ್ನೊಂದು 10 ನಿಮಿಷ ಮಲ್ಕೊಂಡು ಬಿಡ್ತೀನಿ. ಯಾರಿಗೆ ಅಷ್ಟು ಆಸಕ್ತಿ ಅಷ್ಟು ಉತ್ಸಾಹ ಇದೆಯೋ ಅವರು ಹೃದಯ ತುಂಬಿ ಭಕ್ತಿಯನ್ನು ಮಾಡ್ತಾರೆ. ಕೃಷ್ಣನಿಗೆ ಅದು ಬೇಕಾಗಿರೋದು. ಯಾಕಂದರೆ ಈ ವಿಧಿ ಭಕ್ತಿಯಿಂದ ನಾವು ಕೃಷ್ಣ ಲೋಕಕ್ಕೆ ಹೋಗೋಕ್ಕಾಗಲ್ಲ. ವಿಧಿ ಭಕ್ತಿಯಿಂದ ಅಂದರೆ ಹೋದರೆ ಏನಾದರೂ ಸಾಧನೆ ಮಾಡಿದ್ವಿ ಅಂದರೆ ನಾರಾಯಣ ಹತ್ರ ಹೋಗ್ಬೋದು. ಅದು ಕಷ್ಟ ಇದೆ, ಆದರೆ ಹೋದರೆ ಏನೋ ಹಂಗೂ ಹಿಂಗೂ ಮಾಡ್ಕೊಂಡು ಮಾಡಿದ್ರೂ ವೈಕುಂಠಕ್ಕೆ ಹೋಗ್ಬೋದು. ಕೃಷ್ಣನ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೃಷ್ಣನಿಗೆ ನಮ್ಮ ವಿಧಿ ಬೇಕಾಗಿಲ್ಲ, ನಮ್ಮ ಏನೂ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಇವಾಗ ಪ್ರೀತಿಯ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಯಾರೋ ನಿಮಗೆ ಬೇಕಾಗಿರೋರು ಎಲ್ಲ ಊರಿಂದ ಬರ್ತಾ ಇದ್ದಾರೆ, ಯಾರೋ ಅಮೇರಿಕಾಯಿಂದ ಬರ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರುತ್ತೆ ಫ್ಲೈಟು? ಆವಾಗಲೂ ಅವರು ಹುಚ್ಚರು ಅವರು 2 ಗಂಟೆಗೆ ಬಂದು ಇಲ್ಲಿ ಲ್ಯಾಂಡ್ ಆಗ್ತಾರೆ. ನಾವೆಷ್ಟೊತ್ತಿಗೆ ಹೋಗಿರ್ಬೇಕಲ್ಲಿ? ಎಲ್ಲೋ 11 ಗಂಟೆ ಇಂದ ಕಾದ್ಕೊಂಡು 2 ಗಂಟೆ ತನಕ, ಅಂದರೆ ರಾತ್ರಿ ನಿದ್ದೆ ಕೆಟ್ಟು ಅಥವಾ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು, ಆದರೆ ಉತ್ಸಾಹದಿಂದ ಹೋಗ್ತೀವಿ. ಯಾರೋ ನಮ್ಗೆ ಬೇಕಾಗಿರೋರು ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ. ಅಷ್ಟು ಉತ್ಸಾಹ ಇರಬೇಕು. ಅವ್ರು 1 ವರ್ಷಕ್ಕೆ ಬರ್ತಾರೆ ಪ್ರಭು, ನಾವು ಹೋಗ್ತೀವಿ ಉತ್ಸಾಹದಿಂದ. ದಿನ ಬರ್ಬೇಕಲ್ಲಪ್ಪ ಇವನಿಗೆ ಉತ್ಸಾಹದಿಂದ. ಇದು ಭಕ್ತಿ, ಇದು ಹೃತ್ಪೂರ್ವಕ ಭಕ್ತಿ. ಆಯಿತು, ಬೇಸರ ಪಟ್ಕೋಬೇಡಿ. ಇದು ಏನು ರಾತ್ರಿ ಆಗುವಂಥ ವಿಷಯ ಅಲ್ಲ ಇದು. ಮೊದಲಿಗೆ ನಾವು ವಿಧಿ ಭಕ್ತಿ ಮಾಡಬೇಕು, ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಹೃದಯ ತುಂಬಿ ಭಕ್ತಿಗೆ ಬರೋಕ್ಕೆ ಸಾಧ್ಯ. ಈ ಹೃದಯ ತುಂಬಿ ಭಕ್ತಿ ಮಾಡೋರು ಉದಾಹರಣೆ ಯಾರು? ಉದಾಹರಣೆ ಶಾಸ್ತ್ರದಲ್ಲಿ ಈ ಕಡೆ ಆ ಕಡೆ ನೋಡ್ಬಿಡಿ. ನಾವು ಇಲ್ಲಿರೋರು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲೂ ಇದ್ದಾರೆ, ಆದರೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂಬರೀಷ ಮಹಾರಾಜ, ಓಕೆ, ಅಂಬರೀಷ ಮಹಾರಾಜ. ಪ್ರಹ್ಲಾದ, ಓಕೆ, ಗೋಪಿಯರು, ಆಮೇಲೆ ಪ್ರಹ್ಲಾದ್ ಮಹಾರಾಜ ಹೇಳಿದ್ರು ಅವರಾಗಿ. ಗೋಪಿಯರು, ಆಮೇಲೆ ಯಶೋಧ, ನಂದ ಮಹಾರಾಜ. ಗೋಲೋಕ ವೃಂದಾವನದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಮಾಡೋದು ಹೃದಯ ತುಂಬಿ ಭಕ್ತಿ ಕೃಷ್ಣನಿಗೆ. ಅದಕ್ಕೆ ಅವ್ರು ಅಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಈ ಹೃದಯ ತುಂಬಿ ಭಕ್ತಿ ಅಂದರೆ ಏನರ್ಥ? ಈ ಭಕ್ತರಿಗೆ ತಮ್ಮ ಬಗ್ಗೆ ಯೋಚನೆನೇ ಇಲ್ಲ. ಅವರ ಹೃದಯದಲ್ಲಿ ಕೃಷ್ಣ ತುಂಬಿಕೊಂಡ್ಬಿಟ್ಟಿದ್ದಾನೆ. ಹೃದಯದಲ್ಲಿ ಕೃಷ್ಣ ತುಂಬಿಕೊಳ್ಳೋದಂದ್ರೆ ಏನರ್ಥ? ಗುಲಾಬ್ ಜಾಮೂನ್ ನೋಡ್ತೀವಲ್ಲ, ಆಗ ಅದು ತುಂಬಿಕೊಳ್ಳುತ್ತಲ್ಲ ನಮ್ಮ ಹೃದಯದಲ್ಲಿ. ಜಾಮೂನ್ ಬೇಕು,
ಜಾಮೂನೆಲ್ಲ ಹೊಸ ಸೀರೆ ಪ್ರಭು, ಅದು ಹೃದಯ ತುಂಬಿಕೊಳ್ಳೋದು ಅಂದರೆ ಅರ್ಥ. ಅಂದರೆ ಇಲ್ಲ ಇಲ್ಲ ನಾನು ಸೀರೆ ತೊಗೊಳ್ಳಲ್ಲಪ್ಪ, ಅಯ್ಯೋ ಇವಾಗ ತಾನು ಮೊನ್ನೆ ತಾನು ತೊಗೊಂಡೆ, ಹೋದ ವಾರ ತಾನು ತೊಗೊಂಡೆ, ಬೇಡ ಬೇಡ ಬೇಡ. ಅದೇ ರಸ್ತೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗೋಣ ನಡೀರಿ. ಎಷ್ಟು ಹೃದಯ ತುಂಬ್ಕೊಂಡ್ಬಿಟ್ಟಿದೆ ಅಂದರೆ ಅದನ್ನು ಬಿಡೋದಕ್ಕೆ ಆಗಲ್ಲ, ನಮಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ತೀವಿ. ಇದು ಹೃದಯ ತುಂಬಿ ಅಂದ್ರೇನರ್ಥ? ನಮ್ಮ ಹೃದಯದಲ್ಲಿ ಕೃಷ್ಣ ತುಂಬ್ಕೊಂಡ್ಬಿಟ್ಟಿರ್ಬೇಕು, ಬೇರೆ ಯಾವುದಕ್ಕೂ ಜಾಗನೇ ಇಲ್ಲ. ಇದು ಕೃಷ್ಣ ಭಕ್ತಿ. ಆದರೆ ಇಂತಹ ಸ್ಥಿತಿಗೆ ಹಂತಕ್ಕೆ ನಾವು ಹೋಗೋಕ್ಕೆ ಹೇಗೆ ಸಾಧ್ಯ? ಓಕೆ, ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಈ ಘಟನೆಯನ್ನಾದರೆ ಪ್ರತಿ ಸತಿ ಅದನ್ನು ಹೇಳಿದ್ರೆ ನಮಗೆ ಇನ್ನಷ್ಟು ಉತ್ಸಾಹ ಬರಬೇಕು ಈ ಹೃದಯ ತುಂಬಿ ಭಕ್ತಿಯನ್ನು ಮಾಡೋದಕ್ಕೆ. ಗೋಪಿಯರ ಉದಾಹರಣೆ ಏನಾಗುತ್ತೆ, ಒಂದ್ಸತಿ ಕೃಷ್ಣನಿಗೆ ಏನು ಬರುತ್ತೆ? ತಲೆನೋವು ಬರುತ್ತೆ. ಕೃಷ್ಣನಿಗೆ ತಲೆನೋವಾ? ನಾವು ತಲೆನೋವು ಹೋದಾಗ ಅವನ ಹತ್ರ ಹೋಗ್ತೀವಲ್ಲ, ಅವನಿಗೆ ತಲೆನೋವಾ? ಅವನು ನಮಗೇನು ಮತ್ತೆ ಪರಿಹಾರ ಕೊಡ್ತಾನೆ? ಕೃಷ್ಣನಿಗೆ ಭಾಳ ತಲೆನೋವಿದೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಯಶೋದಮ್ಮಂಗಂತವಳು ಪಾಪ ಯಾವಾಗಲೂ ಯೋಚನೆ ಕೃಷ್ಣನ ಬಗ್ಗೆ. ಊಟ ಮಾಡ್ತಾಯಿದ್ರೆ ಅಯ್ಯೋ ನನ್ನ ಮಗ ಊಟನೇ ಮಾಡ್ತಾ ಇಲ್ಲ, ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ, ದಿನಾ ಪೂರ್ತಿಯಾಗಿ ಕಾಡಿನಲ್ಲಿ ಹೋಗ್ತಾನೆ, ಅವನ ಸ್ನೇಹಿತರು ಇದು ಮಾಡ್ತಾರೆ, ಕುಸ್ತಿ ಆಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಓಡ್ತಾರೆ, ಎಲ್ಲ ಮಾಡ್ತಾನೆ, ಆದರೆ ಅವನು ಊಟ ಮಾತ್ರ ಮಾಡಲ್ಲ. ಫೆಮಿಲಿಯರ್ ಆಗಿದೆ ಅಲ್ವಾ? ಇವು ಎಲ್ಲ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಯಶೋದ ಕೃಷ್ಣನ ಮೇಲೆ ಅವನಿಗೆ ಅಷ್ಟು ಪ್ರೀತಿ. ಕೃಷ್ಣ ದೇವೋತ್ತಮ ಪರಮ ಪುರುಷ, ನನ್ನ ಮಗ ಅವನು. ಸರಿ, ಕೃಷ್ಣನಿಗೆ ಯಶೋದೆಗೆ ಬಹಳ ಚಿಂತೆ ಆಗ್ತಾ ಇದೆ, ಏನು ಮಾಡೋದು? ಕೃಷ್ಣನಿಗೆ ತಲೆನೋವು. ಯಶೋದೆಗೆ ಏನು ಬೇಕಾದ್ರೆ ಕೃಷ್ಣನ ಒಂದು ಕ್ಷಣದ ಒಂದು ನೋವನ್ನು ಹೋಗ್ಲಾಡ್ಸೋಕ್ಕೆ ಅವಳು ಏನು ಬೇಕಾದ್ರೆ ಮಾಡಕ್ಕೆ ಸಿದ್ಧ. ಸರಿ, ಪ್ರಯತ್ನ ಮಾಡ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ನಾರದರು ಬರ್ತಾರೆ. ನಾರದ್ರ ಹತ್ರ ಆಮೇಲೆ ಕೃಷ್ಣ ಹೇಳ್ತಾನೆ, ನಾರದ್ರು ಬಂದು ಕೇಳ್ತಾರೆ, ಏನಿದು ಪ್ರಭು, ನಿಮಗೆ ತಲೆನೋವು ಅಂದರೆ ಏನು? ಇದಕ್ಕೆ ಪರಿಹಾರ ಇದೆಯಾ? ಇದೆ ಮುನಿಗಳೇ, ನನ್ನ ಭಕ್ತರ ಪಾದದ ಧೂಳನ್ನು ತಗೊಂಡು ಬನ್ನಿ. ಆ ಪಾದದ ಧೂಳನ್ನು ನಾನು ನನ್ನ ಹಣೆಗೆ ಹಚ್ಕೊಂಡಾಗ ನನ್ನ ತಲೆನೋವು ದೂರವಾಗುತ್ತೆ. ನಾರದರು ಭಕ್ತರು ಯೋಚನೆ ಮಾಡ್ತಾರೆ, ಸ್ವಾಮಿ ಇದೇನಿದು ನೀವು ಹೇಳ್ತಾ ಇರೋದು? ಯಾರು ತಾನೇ ತಮ್ಮ ಪಾದದ ಧೂಳನ್ನು ನಿಮ್ಮ ತಲೆ ಮೇಲೆ, ಅಂದರೆ ಅವರ ಕಾಲನ್ನು ನಿಮ್ಮ ತಲೆ ಮೇಲೆ ಯಾರು ಇಡಕ್ಕೆ ಇಷ್ಟಪಡ್ತಾರೆ? ಕೃಷ್ಣ ಹೇಳ್ತಾನೆ, ಬೇರೆ ಮಾರ್ಗ ಇಲ್ಲಪ್ಪ, ಇದೇ ಸೊಲ್ಯೂಷನ್, ನೋಡಿ ಏನು ಮಾಡ್ತೀರೋ ನೋಡಿ. ಸರಿ, ನಾರಾದರೂ ಏನು ಮಾಡ್ತಾರೆ ಪಾಪ, ಹೋಗ್ತಾರೆ ಎಲ್ಲ ಒಂದಾದ್ಮೇಲೆ ಒಂದು, ಒಬ್ಬರಾದ್ಮೇಲೆ ಒಬ್ರು ಭಕ್ತರು ಹೋಗಿ 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 ಬ್ರಹ್ಮಾಂಡ ಎಲ್ಲ 3 ಲೋಕಗಳು ಹೋದ್ರು, ಎಲ್ಲ ಕಡೆ ಹೋದ್ರು, ಬಂದು ವಾಪಸ್ಸು ಕೃಷ್ಣ ಹತ್ರ. ಕೃಷ್ಣ, ಯಾರು ಒಪ್ಕೋತಾ ಇಲ್ಲಪ್ಪ, ಏನು ಮಾಡ್ಬೇಕು ಹೇಳು? ಕೃಷ್ಣ ಹೇಳ್ತಾನೆ, ಎಲ್ಲ ಕಡೆ ಹೋದ್ರ ನೀವು ನಾರದ್ರೆ? ಎಲ್ಲ ಕಡೆ ಹೋದೆ. ವೃಂದಾವನಕ್ಕೆ ಹೋದ್ರಾ? ಇಲ್ಲ, ಹೋಗಿಲ್ಲ ವೃಂದಾವನಕ್ಕೆ. ಮೊದಲು ಅಲ್ಲಿಗೆ ಹೋಗಿ ಬನ್ನಿ. ಸರಿ, ನಾರದ್ರು ವೃಂದಾವನಕ್ಕೆ ಬರ್ತಾರೆ. ಪಾಪ ಗೋಪಿಯರಿಗೆ ಕೃಷ್ಣ ಇಲ್ಲದೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಇವಾಗ ಆತಂಕ ಬೇರೆ, ತಲೆನೋವು ಅಂತ ಗೊತ್ತಾಗ್ಬಿಡ್ತು, ಪೂರ್ತಿ ಟೆನ್ಷನಲ್ಲಿದ್ದಾರೆ, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ, ಹೊರತಾಡ್ತಾ ಇದ್ದಾರೆ. ಸರಿ, ನಾರದ್ರು ಬರ್ತಾರೆ. ನಾರದ್ರಿಗೆ ಏನೋ ಗೊತ್ತಿರ್ಬೋದು. ನಾರದ್ರೆ, ಇದಕ್ಕೇನಾದ್ರು ಪರಿಹಾರ ಇದೆಯಾ? ನಾರದ್ರು ಹೇಳಿದ್ರು, ಖಂಡಿತ ಇದೆ, ಆದರೆ ಯಾರು ಅದನ್ನು ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪರಿಹಾರ. ಒಬ್ಬರು ಹೇಳ್ತಾರೆ, ಏನದು ಹೇಳಿ, ನಾವು ಮಾಡ್ತೀವಿ. ನಾರದ್ರಿಗೆ ಯೋಚನೆ ಆಗುತ್ತೆ, ಅಯ್ಯೋ ಪಾಪ ಏನೋ ಅಷ್ಟೊಂದು ಉತ್ಸಾಹದಿಂದ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಹೇಳ್ತಾರೆ, ಕೃಷ್ಣನಿಗೆ ತನ್ನ ಭಕ್ತರ ಪಾದದ ಧೂಳು ಬೇಕಂತೆ. ಪಾದದ ಧೂಳನ್ನು ಅವನು ತನ್ನ ಹಣೆ ಮೇಲೆ ಹಚ್ಕೊಂಡ್ರೆ ಅವಾಗ ಅವನ ತಲೆನೋವು ನಿವಾರಣೆ ಆಗತ್ತಂತೆ. ಅಷ್ಟೇ ತಾನೇ? ಗೋಪಿಯರು ಏನು ಮಾಡ್ತಾರೆ, ಇಲ್ಲಿ ಅಲ್ಲಿ ಅವ್ರ ಕಾಲು ಇವ್ರ ಕಾಲು ಎಲ್ಲರ ಕಾಲು ಹಿಡ್ಕೊಂಡು ಅವ್ರ ಕಾಲಲ್ಲಿರೋ ಧೂಳೆಲ್ಲ ಸಂಗ್ರಹ ಮಾಡಿ ಮೂಟೆ ಮಾಡಿಬಿಟ್ಟು ಕೊಡ್ತಾರೆ. ಸಾಕಾಷ್ಟು? ಮಾಡಿದ್ರೆ ಆಶ್ಚರ್ಯ, ಏನು ನಿಮಗೆ? ನಿಮ್ಮ ಪಾದದ ಧೂಳನ್ನು ಭಗವಂತನ ತಲೆಯ ಮೇಲೆ ಹಚ್ಚೋದಂದ್ರೆ ನಿಮ್ಗೆ ಗೊತ್ತಾ? ಅದರ ಪರಿಣಾಮ ಏನು? ಗೋಪಿಯರು ಹೇಳ್ತಾರೆ, ನಾರದ ಮುನಿಗಳೇ, ನಮ್ಮ ಕೃಷ್ಣನಿಗೆ ಒಂದು ಕ್ಷಣದ ಆರಾಮ ಸಿಗುತ್ತೆ ಅಂದರೆ ನಾವು ಅದಕ್ಕೋಸ್ಕರ ಶಾಶ್ವತವಾಗಿ ನರಕದಲ್ಲಿ ವಾಸ ಮಾಡಕ್ಕೆ ರೆಡಿಯಾಗಿದ್ದೀವಿ. ಇದು ಹೃದಯ ತುಂಬಿ ಭಕ್ತಿ. ಇದು ಹೃದಯ ತುಂಬಿರೋ ಭಕ್ತಿ.
ಅದಕ್ಕೆ ನಾವು ಸುಮ್ಮನೆ ಕೃಷ್ಣ ಹತ್ರ ಬಂದು ವ್ಯಾಪಾರ ಮಾಡಿದ್ರೆ ಅಥವಾ ಔಪಚಾರಿಕವಾಗಿ ಅವನ ಜೊತೆ ನಾವು ವ್ಯವಹಾರ ಮಾಡಿದ್ರೆ ನಾವು ಕೃಷ್ಣನ ಜೊತೆ ನಿಜವಾದ ಸಂಬಂಧವನ್ನು ಬೆಳೆಸ್ಕೊಳಕ್ಕಾಗಲ್ಲ. ಯಾಕಂದರೆ ಕೃಷ್ಣ ವ್ಯಕ್ತಿ. ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ನಾವು ಪ್ರೀತಿ ಕೊಡಲಿಲ್ಲ ಅಂದರೆ ಕೃಷ್ಣನಿಗೆ ನಮಗೆ ಏನು ಕೊಡೋಕ್ಕಾದ? ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಏನು ಎಲ್ಲವೂ ಅವನೇ ಕೊಟ್ಟಿರೋದು. ಅವ್ನಿಗೆ ಏನು ಕೊಡ್ತೀವಿ ನಾವು ವಾಪಸ್? ಅದು ಕೊಡಲ್ಲ, ಅದು ಬೇರೆ ವಿಷಯ ಅಲ್ವಾ? ಸೊ ನಾವಿವಾಗ ಜನ್ಮಾಷ್ಟಮಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಶುರು ಆಯಿತು, ರಥಯಾತ್ರೆ ಆಯಿತು, ಜಗನ್ನಾಥ ಬಂದು ಹೋದ, ನೆಕ್ಸ್ಟ್ ಕೃಷ್ಣ ಬರ್ತಾನೆ. ಜಗನ್ನಾಥನೂ ಕೃಷ್ಣನೇ, ಆದರೆ ಬೇರೆ ಬೇರೆ ಜಾಗ ಬೇರೆ ಬೇರೆ ಮೂಡಲ್ಲಿದ್ದಾರೆ. ಯಾವತ್ತು ಜನ್ಮಾಷ್ಟಮಿ? ಸೆಪ್ಟೆಂಬರ್ 4. ಸೆಪ್ಟೆಂಬರ್ 4. ಸೊ ಹಾಗಾಗಿ ನಮ್ಮ ಭಕ್ತರೆಲ್ಲ ಇವಾಗ ಪಾಪ ಅವರವ್ರ ಕೆಲಸ ಕಾರ್ಯಗಳ ಜೊತೆಗೆ ಕೃಷ್ಣನ ಸೇವೆಯನ್ನು ಮಾಡಬೇಕಂದ್ರೆ ಏನಿರಬೇಕು? ಹೃದಯದಲ್ಲಿ ಪ್ರೀತಿ ಇರಬೇಕು ಕೃಷ್ಣನಿಗೆ. ಬೆಳಗ್ಗೆ ಮೀಟಿಂಗ್ ಮಾಡಿ ಕರೆದ್ವಿ, ಹೇಳಿದ್ವಿ, ಇನ್ನು 30 ದಿನದಲ್ಲಿ ನೀವು ಇಷ್ಟು ಸೇವೆ ಇದೆ, ಪ್ರತಿದಿನ ಇಷ್ಟೊಂದು ಕೆಲಸ ಇದೆ, ನಿಮ್ಮ ಕೆಲಸಗಳ ಜೊತೆ ಇದು ಮಾಡ್ಕೋಬೇಕು. ಎಲ್ಲರೂ ಹಿಂಗೆ ನೋಡ್ತಿದ್ರೆ ಹೆಂಗೆ ಪ್ರಭು ಆಗುತ್ತೆ? ಅರೆ ಯಾರ ಹೃದಯದಲ್ಲಿ ಪ್ರೇಮ ಪ್ರೀತಿ ಇದೆಯೋ ಕೃಷ್ಣನಿಗೆ ಅವ್ರು ಯೋಚನೆ ಮಾಡಲ್ಲ, ಮಾಡ್ತೀನಿ ಹೇಗಾದರೂ ಮಾಡ್ತೀನಿ, ಆಗಲ್ಲ ಅಂತ ಬರಲ್ಲ ಬಾಯಿಂದ, ಅವ್ರ ಬಾಯಿಂದ. ಮಿಕ್ಕಿದವರು ಪ್ರಭು ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ಇನ್ನೊಂದು ಪ್ರಾಬ್ಲಮ್ ಇದೆ, ಸಾವಿರಾರು ಕಾರಣಗಳು ಕೊಡೋಕೆ ನಮ್ಗೆ ಬುದ್ಧಿ ಕಡಿಮೆನಾ? ಮಾಡೋದಕ್ಕೆ ಬೇಕಾಗಿರೋದು ಕೃಷ್ಣನಿಗೆ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ. ಯಾರಿಗೆ ಪ್ರೀತಿ ಇದೆಯೋ ಅವ್ರ ಕೆಲಸಗಳನ್ನು ಮೀರಿ ಮಾಡ್ತಾರೆ ಅಂತ ಭಕ್ತರು ಇದ್ದಾರೆ ನಮ್ಮ ಸಮ್ಮುಖದಲ್ಲಿ. ಹಾಗಾಗಿ ಕೃಷ್ಣನ ಭಕ್ತಿ ಸುಲಭ, ಆದರೆ ಸುಲಭ ಅಲ್ಲ. ಸುಲಭ ಯಾಕೆ? ಏನು ದೊಡ್ಡ ಏನು ವಿಶೇಷವಾದ ಕಾರ್ಯ ಏನು ಮಾಡಬೇಕಲ್ಲ, ನಾವು ಎಲ್ಲ ಸರಳವಾದ ವಿಷಯನೇ. ಏನು ಮಾಡಬೇಕು? ನಾವು ಮಾತಾಜಿಯವ್ರಿಗೆ ಹೇಳಿದ್ವಿ, ನೀವು ಎಲ್ಲ ಮನೆಗೆ ಹೋಗಿ ಅವರನ್ನು ಜನ್ಮಾಷ್ಟಮಿಗೆ ಇನ್ವೈಟ್ ಮಾಡಿ, ಅಷ್ಟೇ. ದೊಡ್ಡ ವಿಷಯನ? ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ, ಪ್ರೀತಿಯಿಂದ ಮಾತಾಡೋಕ್ಕೆ ಬರುತ್ತೆ, ಹೋಗಿ ಕರೀರಿ ಅಷ್ಟೇ. ಗಂಡಸರಿಗೆ ಸ್ವಲ್ಪ ಕಷ್ಟ ಕೆಲಸ ಕೊಟ್ಟಿದ್ದೀವಿ. ಸ್ವಲ್ಪ ಅಂಗಡಿಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ಡೊನೇಷನ್ನು ಬೇಕು ನಮಗೆ. 6-7 ಲಕ್ಷ ಖರ್ಚಾಗತ್ತೆ, ಸುಮ್ಮನೆ ಅಲ್ಲ ಜನ್ಮಾಷ್ಟಮಿ ಮಾಡಬೇಕು ಅಂದರೆ. ಆದರೆ ಇದನ್ನು ಸತತವಾಗಿ 30 ದಿನ ಯಾರು ಮಾಡ್ತಾರೆ? ಯಾರ ಹೃದಯದಲ್ಲಿ ಕೃಷ್ಣನ ಪ್ರತಿ ಒಂದಿಷ್ಟಾದರೂ ಪ್ರೀತಿ ಇದ್ದರೆ ಅವರು ಮಾತ್ರ ಮಾಡೋದು. ಮಿಕ್ಕಿದವರೆಲ್ಲ ಪುಸ್ಸಾಗ್ಬಿಡ್ತಾರೆ. ನಮ್ಗೆ ಗೊತ್ತು, ಯಾರು ಬಿಡ್ತೀವಿ, ಯಾರಿಗೆ ಮಾಡೋಕ್ಕಾಗ್ತೋ ಮಾಡಲಿ ಅಂತ. ಯಾಕೆ? ಯಾರೋ ಹೃದಯದಲ್ಲಿ ಅಷ್ಟೊಂದು ಉತ್ಸಾಹ ಇಲ್ಲ, ಆದರೆ ಇದನ್ನು ಮಾಡಿದ್ರೆ ಪ್ರೀತಿ ಬಂದ್ಬಿಡುತ್ತೆ. ಕೃಷ್ಣ ನೋಡ್ತಾನೆ, ಅಯ್ಯೋ ನನಗೋಸ್ಕರ 30 ದಿನ ತಮ್ಮ ಕೆಲಸ ಕಾರ್ಯಗಳ ಜೊತೆ ಇದನ್ನು ಮಾಡಿದ್ದಾರೆ. ದೊಡ್ಡ ತಪಸ್ಸು ಇದು, ಕಲಿಯುಗದಲ್ಲಿ ದೊಡ್ಡ ತಪಸ್ಸು. ಕೃಷ್ಣ ಅದನ್ನೇನು ಕಣ್ಮುಚ್ಕೊಂಡು ಬಿಡಲ್ಲ ನಾವು ಮಾಡೋ ಸೇವೆಯನ್ನು ನೋಡಿ. ಕೃಷ್ಣ ಅವಾಗ ಪ್ರೀತಿಯನ್ನು ದಯಪಾಲಿಸ್ತಾನೆ. ಅದಕ್ಕೆ ಪ್ರಭುಪಾದರು ಬಹಳ ಸುಲಭವಾದ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೃಷ್ಣನಿಗೋಸ್ಕರ ಹಬ್ಬಗಳನ್ನು ಮಾಡೋದು ಸುಲಭವಾದ ಸರಳವಾದ ವಿಷಯ ಅಲ್ಲ. ಅದು ನಾವು ಇವತ್ತಿಂದ ವಿಶೇಷವಾಗಿ ನಾವೇ ಇಲ್ಲಿ ಬೆಳಗ್ಗಿನ ಪ್ರಸಾದ ನಾವಿಲ್ಲೇ ಮಾಡಿದ್ವಿ ಭಕ್ತರು. ಯಾಕಂದರೆ ದೇವಸ್ಥಾನದಿಂದ ತರಿಸ್ತಾ ಇದ್ವಿ, ಇನ್ಮೇಲಿಂದ ತರಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಭಕ್ತರು ಉತ್ಸಾಹದಿಂದ ಇವತ್ತು ಬೆಳಗ್ಗೆ ಅಡುಗೆಯನ್ನು ಮಾಡಿದರು. ಇನ್ನೊಂದು 2 ವಾರದಲ್ಲಿ ಸಂಜೆ ಪ್ರಸಾದ ಕೂಡ ಭಕ್ತರೇ ಮಾಡ್ತಾರೆ. ಇಷ್ಟೊಂದೆಲ್ಲ ಕಷ್ಟಪಡೋದಕ್ಕೆ ಸಮಯ ಎಲ್ಲಿದೆ, ಶಕ್ತಿ ಎಲ್ಲಿದೆ? ಸುಸ್ತಾಗತ್ತೆ ಪ್ರಭು, ಸಮಯ ಇಲ್ಲ, ಅದು ಇದು ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಇವೆ. ಯಾರೂ ಇಲ್ಲ ನನಗೇನು ಸಮಸ್ಯೆನೇ ಇಲ್ಲ ಅನ್ನೋರು ಯಾರೂ ಇಲ್ಲ. ಆದರೆ ಯಾರ ಹೃದಯದಲ್ಲಿ ಕೃಷ್ಣನ ಪ್ರತಿ ಏನಾದರೂ ಒಂದು ಚೂರು ಭಾವನೆ ಇದೆಯೋ, ಭಾವ ಸಮನ್ವಿತಾಹ, ಅವರ ಭಾವವನ್ನು ಕೃಷ್ಣನಿಗೆ ಅರ್ಪಿಸ್ತಾರೆ. ಕೃಷ್ಣ ನಿನಗಿರಲಿ ಆ ಭಾವ. ನನಗೋಸ್ಕರ ನಾನು ಎಷ್ಟೊಂದು ಮಾಡ್ಕೊಂಡಿದ್ದೀನಿ. ಪ್ರಭುಪಾದರು ಬರೀತಾರೆ, ನೀವು ನಿಮಗೋಸ್ಕರ ಬೇಕಾದ ಜನ್ಮಗಳು ಜೀವಿಸಿದ್ದೀರಾ. ನಿಮಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಆನಂದಕ್ಕೋಸ್ಕರ ಒಂದು ಜನ್ಮವನ್ನು ಕೃಷ್ಣನಿಗೋಸ್ಕರ ಕೊಡಿ ಅಂತ. ಒಂದೇ ಒಂದು ಜನ್ಮಾಂತರಗಳಿಂದ ಮಾಡ್ತಾನೆ ಇದ್ದೀವಿ ಇದನ್ನು. ನಮಗೋಸ್ಕರ ಜೀವನ ನಡೆಸೋದು ನಾವು ಜನ್ಮಾಂತರಗಳಿಂದ ಮಾಡ್ತಾ ಇದ್ದೀವಿ. ಒಂದು ಜನ್ಮ ಕೃಷ್ಣನಿಗೆ ಕೊಡಬೇಕು. ಒಂದು ಜನ್ಮ ಬೇಡ, 1 ತಿಂಗಳು ಕೊಡಿ ಸಾಕು ಇವಾಗ ಸ್ಟಾರ್ಟ್ ಮಾಡೋಕ್ಕೆ. ಹಾಗಾಗಿ ಯಾರಿಗೆ ಈ ಸೇವೆಯಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇದ್ದರೆ ನನ್ನನ್ನು ಬಂದು ಸಂಪರ್ಕ ಮಾಡಿ. ಸರಳವಾದದ್ದು. ಮಾತಾಜಿಯವ್ರದ್ದು ಒಂದು ಟೀಮ್ ಇದೆ,
ಪ್ರಭುಗಳದ್ದು ಒಂದು ಟೀಮ್ ಇದೆ, ಆ ಟೀಮಲ್ಲಿ ನೀವು ಸೇರ್ಕೊಳ್ಳಿ, ನಿಮ್ಗೆ ಸಮಯ ಆದಾಗ ಹೋಗಿ ಬನ್ನಿ ಅಷ್ಟೇ. ಆದರೆ ಭಗವಂತ ನೋಡ್ತಾನೆ. ನೋಡಿ, ಅದಕ್ಕೆ ಕೃಷ್ಣ ಹೆಂಗೆ ನಮಗೆ ಶ್ಲೋಕಗಳನ್ನು ಕೊಡ್ತಾನೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಆದರೆ ಇದೇ ಶ್ಲೋಕ ಇವತ್ತೇ ಬೆಳಗ್ಗೆ ಆ ಚರ್ಚೆ ಆಗಿದ್ದು. ಇವತ್ತಿಂದಾನೇ ನಾವು ಜನ್ಮಾಷ್ಟಮಿಗೆ ಪ್ರಿಪ್ರೇಷನ್ ಶುರು ಮಾಡ್ತಾ ಇದ್ದೀವಿ. ಇವಾಗ ಪ್ರಭುಗಳು ಹೋಗ್ತಾರೆ, ಇವಾಗ ಇನ್ನು 5 ನಿಮಿಷದಲ್ಲೆಲ್ಲ ಓಡ್ತಾರೆ. ಯಾಕಂದರೆ ಇದು ಮಾಡಬೇಕು ಅಂದರೆ ನಮಗೆ ಆ ಪ್ರೀತಿ ಇಲ್ಲ ಅಂದರೆ ಕೃಷ್ಣನ ಮೇಲೆ ಆಗಲ್ಲ. ಪ್ರೀತಿ ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂದರೆ ಅಷ್ಟೇ. ನಮಗೂ ಕೃಷ್ಣನಿಗೂ ಇರೋ ಸಂಬಂಧ ಅಷ್ಟೇ, ಆರ್ಡಿನರಿ, ಸಾಮಾನ್ಯವಾದ ಸಂಬಂಧ, ಅದು ವಿಶೇಷವಾದದ್ದೇನೆಲ್ಲ. ಅರೆ ಕೃಷ್ಣ ಯಾರಿಗೋಸ್ಕರ ಮಾಡೋಕ್ಕೆ ಸಿದ್ಧ? ತನ್ನ ಭಾವ ಸಮನ್ವಿತ ಭಕ್ತರಿಗೋಸ್ಕರ ಕೃಷ್ಣ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ವ್ಯಾಪಾರಿ ಭಕ್ತರಿಗೆ ಅಲ್ಲ, ಅಥವಾ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅನ್ನೋ ಭಕ್ತರಿಗೂ ಅಲ್ಲ. ಯಾರು ಈ ಥರ ತಮ್ಮ ಜೀವನನೇ ಕೃಷ್ಣನ ಸಂತೃಪ್ತಿಗಾಗಿ ಯಾರು ಮುಡುಪಾಗಿಟ್ಟಿದ್ದಾರೋ, ಕೃಷ್ಣ ಅವ್ರಿಗೋಸ್ಕರ ಇದ್ದಾನೆ, ಅವ್ರಿಗೋಸ್ಕರನೇ ಇರೋದು ಕೃಷ್ಣ. ಅವರ ಪ್ರಭುಪಾದರು ಬರೀತಾರೆ, ಅವರ ಹಿಂದೆ ನಡೀತಾ ಇರ್ತಾನೆ ಕೃಷ್ಣ, ಅವರ ಹಿಂದೆ. ಎಷ್ಟೊಂದು ಜನ ಭಕ್ತರು ಇರ್ತಾರಲ್ಲ, ಕೃಷ್ಣ ಎಲ್ಲರಿಂದ ನಡೀತಾನೆ. ಹೌದು, ಅಂತ ಎಲ್ಲ ಶುದ್ಧ ಭಕ್ತರ ಹಿಂದೆ ಕೃಷ್ಣ ಇದ್ದಾನೆ. ಅವರ ಪ್ರತಿಯೊಂದು ಕಾರ್ಯವನ್ನು ಅವನು ನಿಯಂತ್ರಿಸ್ತಾನೆ, ಪ್ರತಿಯೊಂದು ಕಾರ್ಯವನ್ನು ಅವ್ರು ಹೇಳೋ ಬಾಯಿಂದ ಬರೋ ಮಾತನ್ನು ನಿಜ ಮಾಡ್ತಾನೆ ಕೃಷ್ಣ. ಇದು ಕೃಷ್ಣನ ಪ್ರೀತಿ. ನಾವು ಕೃಷ್ಣನಿಗೆ ಸ್ವಲ್ಪ ಪ್ರೀತಿಯನ್ನು ತೋರಿಸಿದ್ರೆ ಅವನು ನಮ್ಗೆ ತಡ್ಕೊಳಕ್ಕಾಗದೇ ಇರೋ ಪ್ರೀತಿಯನ್ನು ಕೊಡ್ತಾನೆ. ಇದು ಕೃಷ್ಣ ಭಕ್ತಿ. ಭಾಳ ವಿಶೇಷವಾದ ಕೃಷ್ಣ ಭಕ್ತಿ. ಅಷ್ಟು ಸರಳವಾದ ವಿಷಯ ಅಲ್ಲ. ಹೇಳಿದ್ನಲ್ಲ, ನಾ ಎಲ್ಲ ಹುಡ್ಕೊಂಡು ಕೊನೆಗೆ ಇಲ್ಲಿಗೆ ಬಂದಿರೋದು. ಅವನ ಸಂಬಂಧ ವಿಶೇಷವಾದ ಸಂಬಂಧ. ಸೊ ಹಾಗಾಗಿ ಭಾವ ಸಮನ್ವಿತ, ಹೃದಯದಿಂದ ಕೃಷ್ಣನಿಗೆ ಸೇವೆಯನ್ನು ಮಾಡಿ. ಏನಾದರೂ ಮಾಡಿ. ನೀವೆಲ್ಲ 2 ವರ್ಷದಿಂದ ಈ ಪ್ರವಚನಗಳನ್ನು ಕೇಳ್ತಾ ಇದ್ದೀರಾ. ನೀವೇ ಯೋಚನೆ ಮಾಡಬೇಕು. 2 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ನನ್ನಲ್ಲಿ ಏನು ಬದಲಾವಣೆ ಆಗಿದೆ, ನನ್ನಲ್ಲಿ ನಾನು ಏನು ಪ್ರೀತಿಯನ್ನು ತೋರ್ತಾ ಇದ್ದೀನಿ ಕೃಷ್ಣನಿಗೆ, ಏನಾದರೂ ಆಗಿದೆಯಾ? ಯಾಕೆಂದರೆ ನಾವು ಇನ್ನೇನು ಮಾತಾಡ್ತಾ ಇದ್ದೀವಿ? ಭಕ್ತಿ ಬಿಟ್ಟರೆ ನಾವೇನು ಮಾತಾಡೋದೇ ಇಲ್ಲ. ಯಾಕಂದರೆ ಭಗವದ್ಗೀತೆನೇ ಭಕ್ತಿ ಕಥೆನೇ, ಅದು ಇನ್ನೇನು ಇಲ್ಲವೇ ಇಲ್ಲ. ನಾವೇ ನೋಡ್ಕೋಬೇಕು. ನೋಡಿಕೊಂಡು ನಮ್ಮಲ್ಲಿ ಆ ಹೃದಯದಲ್ಲಿ ಆ ಒಂದಿಷ್ಟಾದರೂ, ಕೃಷ್ಣನಿಗೆ ನಾನು ಇವತ್ತೇನೋ ಒಂದು ಹೂವು ತರ್ತೀನಿ, ಕೃಷ್ಣನಿಗೆ ಒಂದೊಂದು ಹಣ್ಣು ತರ್ತೀನಿ, ಕೃಷ್ಣ ಪತ್ರಂ ಪುಷ್ಪಂ ಫಲಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ದೇವಸ್ಥಾನಕ್ಕೆ ಬಂದಾಗ ಏನಾದರೂ ಒಂದು ಕೃಷ್ಣನಿಗೆ ಪ್ರೀತಿಯಿಂದ ನಾವು ಅರ್ಪಿಸ್ಬೇಕು, ಏನಾದರೂ. ಇದು ಸಾಮಾನ್ಯವಾದ ರೂಢಿ. ಇದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಹೃದಯದಲ್ಲಿರೋ ಪ್ರೀತಿಯನ್ನು ನೀವು ಕೃಷ್ಣನಿಗೆ ತೋರಿಸಿ. ನಮಗೇನೋ ತೋರಿಸ್ಬೇಕಾಗಿದೆ, ಕೃಷ್ಣನಿಗೆ ತೋರಿಸಿ. ಯಾಕಂದರೆ ಈ ಸಂಬಂಧ ಇರೋದು ನಿಮಗೂ ಕೃಷ್ಣನಿಗೂ. ನಾವು ಸುಮ್ಮನೆ ಇಲ್ಲಿ ಮಧ್ಯ ಪೋಸ್ಟ್ ಮ್ಯಾನ್ ಅಷ್ಟೇ. ಓಕೆ, ಸೊ ಇದು ಕೃಷ್ಣ ಭಕ್ತಿ, ಭಾವ ಸಮನ್ವಿತ. ಇದನ್ನು ಮರಿಬೇಡಿ. ನಮ್ಮ ಜೀವನದ ಧ್ಯೇಯನೇ ಇದು. ಈ ಭಾವವನ್ನು ಬೆಳೆಸ್ಕೊಳ್ಳೋದು, ಕೃಷ್ಣನ ಪ್ರತಿ ಭಾವವನ್ನು ಬೆಳೆಸ್ಕೊಳ್ಳೋದೇ ನಮ್ಮ ಜೀವನದ ಧ್ಯೇಯ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಭಕ್ತರ ಸಂಘ ಮಾಡಬೇಕು, ಭಗವದ್ಗೀತಾ ಭಾಗವತ ಅಧ್ಯಯನ ಮಾಡಬೇಕು, ಜಪ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಇದೆಲ್ಲದರ ಉದ್ದೇಶ ಇದೆ. ಕೃಷ್ಣನ ಪ್ರತಿ ಒಂದು ಪ್ರೀತಿ, ಒಂದು ಭಾವನೆಯನ್ನು ಜಾಗೃತಗೊಳಿಸೋದಕ್ಕೆ. ಆ ಭಾವನೆ ನಮ್ಮ ಹೃದಯದಲ್ಲೇ ಇದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣನ ಪ್ರತಿ ಪ್ರೇಮ ನಮ್ಮ ಹೃದಯದಲ್ಲೇ ಇದೆ, ಸುಪ್ತವಾಗಿದೆ, ನಿದ್ದೆ ಮಾಡ್ತಾ ಇದೆ. ಅಂದರೆ ನಮ್ಗೆ ಗೊತ್ತಿಲ್ಲ ಇದೆ ಅಂತ. ಸೊ ಯಾವಾಗ ನಾವು ಈ ಶ್ರವಣ ಕೀರ್ತನದಲ್ಲಿ ತೊಡಗ್ತೀವೋ, ಆಟೋಮ್ಯಾಟಿಕ್ ಆಗಿ ಆ ಒಂದು ನಮ್ಮ ಹೃದಯದಲ್ಲಿರೋ ಭಾವನೆ ಜಾಗೃತವಾಗುತ್ತೆ. ಅದು ಹೊರಗಡೆ ಬರೋದಕ್ಕೆ ಬಂದ ತಕ್ಷಣ ನಿಮ್ಮ ಜೀವನ ಚೇಂಜ್ ಆಗ್ಬಿಡುತ್ತೆ. ಬೆಳಗ್ಗೆ ನಾವು ಗುರುಪೂಜೆ ಮಾಡ್ತೀವಿ, ಅದರಲ್ಲಿ ಹೇಳ್ತಾರೆ ಏನು? ಪ್ರೇಮ ಭಕ್ತಿ ಅವಿದ್ಯಾ ವಿನಾಶ ಜಾತೆ. ಪ್ರೇಮ ಭಕ್ತಿ ಅಂತೆ. ಕೃಷ್ಣನ ಪ್ರತಿ ಪ್ರೇಮ ಜಾಗೃತವಾದ ತಕ್ಷಣ ನಮ್ಮಲ್ಲಿರೋ ಅಜ್ಞಾನ, ಅವಿದ್ಯೆ ಎಲ್ಲವೂ ಕೂಡ ನಾಶವಾಗುತ್ತೆ. ಅಂದರೆ ನಾನು ದೇಹ, ನಾನು ಮನುಷ್ಯ, ನಾನು ಇವನು, ನಾನು ಅವನು ಅಂತ ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಾನು ಆತ್ಮ, ನಾನು ಕೃಷ್ಣನ ಸೇವಕ ಅನ್ನೋ ಪ್ರಜ್ಞೆ ಇಲ್ಲದೆ ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವಾಗ ಪ್ರೇಮ ಅನ್ನೋದು ಜಾಗೃತವಾಗುತ್ತೋ ಎಲ್ಲ ಅಜ್ಞಾನ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಜೀವನದ ಧ್ಯೇಯವೇ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ. ಅದನ್ನು ಯಾರು ಪಡ್ಕೊಳ್ಳೋಕ್ಕೆ ಗಂಭೀರರಾಗಿದ್ದಾರೋ ಅವರು ಇಲ್ಲಿ ಬೆಳಗ್ಗೆ ಮುಂಜಾನೆ ಮಂಗಳಾರತಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾರಿಗಿಲ್ವೋ ಬೆಳೆಸ್ಕೋಬೇಕು. ನಾನು ಹೇಳ್ತಾ ಇರೋದು ಇದೇನೋ ನಾವೇನು ರಾತ್ರಿ ನೆನ್ನೆ ಬಂದ್ವಿ ಕೃಷ್ಣ ಭಕ್ತಿಗೆ ಇವತ್ತು ಇವೆಲ್ಲ ಆಗ್ಬಿಡ್ತಾ ಇಲ್ಲ.
15 ವರ್ಷ ತೊಗೊಂಡ್ರು. ಒಬ್ರೊಬ್ರಿಗೆ ಬೇಗ ಆಗಿದೆ. ಆದರೆ ಇದು ಈ ತಕ್ಷಣ ಆಗುವಂಥ ವಿಷಯ ಅಲ್ಲ. ಆದರೆ ನಮಗೆ ಗೊತ್ತಿರಬೇಕು ಜೀವನದ ಧ್ಯೇಯ ಕೃಷ್ಣನ ಜೊತೆ ಈ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಿಲ್ಲ. ಸೊ ಭಾವ ಸಂಬಂಧಿತ ಮಾಡಿ ಕೃಷ್ಣನಿಗೆ ನಿಮ್ಮ ಭಾವನೆಯನ್ನು ಅರ್ಪಿಸಿ ಕೃಷ್ಣನ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಎಲ್ಲರ ಆ ಒಂದು ಮಾರ್ಗದಲ್ಲಿ ಮುಂದುವರಿಲಿ ಅನ್ನೋ ಉದ್ದೇಶದಿಂದ ಒಂದ್ಸತಿ ಎಲ್ಲರೂ ಸೇರಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ.